ಯಾವ ಅಣ್ಣ ಒಬ್ಬಳೇ ತಂಗಿಯ ವಿವಾಹದ ಸಮಯದಲ್ಲಿ ಇಡೀ ಹಳ್ಳಿಗೆ ಚಿನ್ನದ ನಾಣ್ಯಗಳನ್ನು ಹಂಚಿದ್ದನೋ, 20 ವರ್ಷಗಳ ನಂತರ ಅದೇ ಕೋಟ್ಯಾಧಿಪತಿ ಅಣ್ಣ ಹೋಳಿಯ ಹಬ್ಬದ ಮಾರನೇ ದಿನ ತಂಗಿಯ ಮನೆಗೆ ತಲುಪಿದಾಗ ಅವನ ಪಾದದ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವನು ಕಂಡಿದ್ದೇನೆಂದರೆ, ಅವನ 60 ವರ್ಷದ ತಂಗಿ ಶಾಂತಿಯನ್ನು ಅವಳ ಸ್ವಂತ ಮಗ ಮತ್ತು ಕ್ರೂರ ಸೊಸೆ ಹೋಳಿಯ ದಿನ ಮನೆಯ ಹಿಂಭಾಗದ ಎಂಜಲು ಪಾತ್ರೆಗಳ ನಡುವೆ ನೆಲದ ಮೇಲೆ ಕೂರಿಸಿ ಕೆಸರು ಮತ್ತು ಕೊಳಕು ನೀರಿನಿಂದ ಸ್ನಾನ ಮಾಡಿಸುತ್ತಿದ್ದರು. ಸೊಸೆ ನಗುತ್ತಾ ತನ್ನ ಅತ್ತೆಯ ಮುಖಕ್ಕೆ ಶೂನಿಂದ ಬಣ್ಣವನ್ನು ಉಜ್ಜುತ್ತಿದ್ದಳು ಮತ್ತು ಮಗ ಹೇಳುತ್ತಿದ್ದ, ಮುದಿ ಎಮ್ಮೆಯೇ, ಈ ಮನೆಯಲ್ಲಿ ಇರಬೇಕೆಂದರೆ ನಮ್ಮ ಕೆಲಸದಾಳಾಗಿ ಇರಬೇಕು. ತಂಗಿ ಅಳುತ್ತಾ ತನ್ನ ಅಣ್ಣನನ್ನು ನೆನಪಿಸಿಕೊಳ್ಳುತ್ತಿದ್ದಳು. ತನ್ನ ತಾಯಿ ಅನಾಥೆ, ಅವಳಿಗೆ ಯಾರೂ ರಕ್ಷಕರಿಲ್ಲ ಎಂದು ಆ ಮಗ ಅಂದುಕೊಂಡಿದ್ದ. ಆದರೆ ಆ ಮಗನಿಗೆ ಗೇಟ್ ಮುಂದೆ ನಿಂತಿರುವುದು ಈ ದೇಶದ ಅತಿದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಶಾಂತಿಯ ಸ್ವಂತ ಅಣ್ಣ ಠಾಕೂರ್ ಭವಾನಿ ಸಿಂಗ್ ಎಂದು ತಿಳಿದಿರಲಿಲ್ಲ. ಯಾವ ಅಣ್ಣ ತನ್ನ ತಂಗಿಗಾಗಿ 500 ಕೋಟಿಯ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದನೋ, ಇಂದು ಅವನು ತನ್ನ ತಂಗಿಯ ಕೆನ್ನೆ ಮೇಲೆ ಕೆಸರನ್ನು ಕಂಡಾಗ ಆ ಅಹಂಕಾರಿ ಮಗ ಮತ್ತು ಸೊಸೆಯ ಜೊತೆ ಎಂತಹ ರಕ್ತದ ಹೋಳಿಯನ್ನು ಆಡಿದನೆಂದರೆ ಅದನ್ನು ನೋಡಿ ಇಡೀ ನಗರವೇ ನಡುಗಿ ಹೋಯಿತು. ಒಬ್ಬ ಅಸಹಾಯಕ ತಾಯಿಯ ಮೇಲಿನ ದೌರ್ಜನ್ಯ ಮತ್ತು ಒಬ್ಬ ಅಣ್ಣನ ಮಹಾದ್ರೋಹದ ವಿರುದ್ಧದ ಹೋರಾಟದ ಅತ್ಯಂತ ಭಯಾನಕ ಕತೆ. ಶಾಂತಿದೇವಿ ತನ್ನ ತವರು ಮನೆಯ ಜೀವವಾಗಿದ್ದರು. ಅವರ ತಂದೆ ಹಳ್ಳಿಯ ಅತಿ ದೊಡ್ಡ ಜಮೀನ್ದಾರರಾಗಿದ್ದರು ಮತ್ತು ಅವರ ಒಬ್ಬನೇ ಅಣ್ಣ ಠಾಕೂರ್ ಭವಾನಿ ಸಿಂಗ್ ತನ್ನ ತಂಗಿಗಾಗಿ ಪ್ರಾಣವನ್ನೇ ನೀಡುತ್ತಿದ್ದನು. ಭವಾನಿ ಸಿಂಗ್ ತನ್ನ ತಂಗಿಯ ಮದುವೆಯನ್ನು ನಗರದ ಒಂದು ಸುಶಿಕ್ಷಿತ ಕುಟುಂಬದಲ್ಲಿ ಮಾಡಿಕೊಟ್ಟಿದ್ದನು. ಬೀಳ್ಕೊಡುಗೆಯ ಸಮಯದಲ್ಲಿ ಭವಾನಿ ಅಳುತ್ತಾ ತನ್ನ ತಂಗಿಗೆ ಹೇಳಿದ್ದನು, ಶಾಂತಿ, ಈ ಅಣ್ಣ ಬದುಕಿರುವವರೆಗೆ ನಿನ್ನ ಕಣ್ಣಿನಲ್ಲಿ ಎಂದಿಗೂ ನೀರು ಬರುವುದಿಲ್ಲ. ಒಂದು ವೇಳೆ ಯಾರಾದರೂ ನಿನ್ನನ್ನು ಅಳಿಸಿದರೆ ನಾನು ಅವರನ್ನೇ ಸೀಳಿ ನಿನ್ನನ್ನು ಉಳಿಸಿಕೊಳ್ಳುತ್ತೇನೆ. ಆದರೆ ವಿಧಿಯ ಆಟ ವಿಚಿತ್ರವಾದುದು. ಮದುವೆಯ ಕೆಲ ವರ್ಷಗಳ ನಂತರ ಶಾಂತಿಯ ಪತಿ ನಿಧನರಾದರು. ಶಾಂತಿ ತನ್ನ ಇಡೀ ಜೀವನವನ್ನು ತನ್ನ ಒಬ್ಬನೇ ಮಗ ರೋಹನ್ನನ್ನು ಓದಿಸಿ ಬೆಳೆಸುವುದರಲ್ಲಿ ಕಳೆದಳು. ಇತ್ತ ಭವಾನಿ ಸಿಂಗ್ ತನ್ನ ಬಿಸ್ನೆಸ್ ಬೆಳೆಸಲು ಲಂಡನ್ಗೆ ಹೋದನು. ಅವನು ಅಲ್ಲಿನ ಅತಿ ದೊಡ್ಡ ಸ್ಟೀಲ್ ವ್ಯಾಪಾರಿಯಾದನು. ಶಾಂತಿ ಫೋನ್ನಲ್ಲಿ ಯಾವಾಗಲೂ ತನ್ನ ಅಣ್ಣನಿಗೆ ಸುಳ್ಳು ಹೇಳುತ್ತಿದ್ದಳು. ಅಣ್ಣ, ನಾನು ತುಂಬ ಸಂತೋಷವಾಗಿದ್ದೇನೆ. ರೋಹನ್ ನನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತಿದ್ದಾನೆ. ತನ್ನ ಅಣ್ಣ ತನ್ನ ಬಗ್ಗೆ ಚಿಂತಿತನಾಗುವುದು ಅವಳಿಗೆ ಇಷ್ಟವಿರಲಿಲ್ಲ. ರೋಹನ್ ದೊಡ್ಡವನಾದನು. ಅವನು ನಗರದ ಒಬ್ಬ ಬಹಳ ದುರಾಸೆಯ ಮತ್ತು ಮಾಡರ್ನ್ ಹುಡುಗಿ ಮೀನಾ ಎಂಬುವಳನ್ನು ಮದುವೆಯಾದನು. ಮೀನಾಗೆ ತನ್ನ ಹೈಕ್ಲಾಸ್ ಜೀವನದಲ್ಲಿ ಶಾಂತಿಯ ಹಳ್ಳಿಯ ಜೀವನ ಮತ್ತು ನೇರ ನಡೆನುಡಿಗಳು ಸ್ವಲ್ಪವೂ ಇಷ್ಟವಿರಲಿಲ್ಲ. ರೋಹನ್ ತನ್ನ ಅತಿಥಿಗಳ ಮುಂದೆ ಬರಬೇಡ ಎಂದು ನಿನ್ನ ತಾಯಿಗೆ ತಿಳಿ ಹೇಳು. ಮೀನಾ ಪದೇ ಪದೇ ಕೂಗಾಡುತ್ತಿದ್ದಳು ಮತ್ತು ರೋಹನ್ ತನ್ನ ಹೆಂಡತಿಯ ಸೌಂದರ್ಯ ಮತ್ತು ಹಣದ ಗರ್ವದಲ್ಲಿ ಕುರುಡಾಗಿದ್ದನು. ತನ್ನ ಸ್ವಂತ ತಾಯಿಯನ್ನೇ ತಿರಸ್ಕರಿಸುತ್ತಿದ್ದನು. ಅಮ್ಮ, ನೀನು ಏಕೆ ನಮ್ಮ ಗೌರವವನ್ನು ಹಾಳು ಮಾಡುತ್ತೀಯಾ? ಹೋಗಿ ನಿನ್ನ ರೂಮಿನಲ್ಲಿ ಇರು. ಯಾವ ಮಹಿಳೆ ಒಂದು ಸಮಯದಲ್ಲಿ ರೇಷ್ಮೆಯ ಹಾಸಿಗೆ ಮೇಲೆ ಮಲಗುತ್ತಿದ್ದಳೋ ಅವಳು ಇಂದು ಒಂದು ಹರಿದ ಹಾಸಿಗೆ ಮೇಲೆ ಮಲಗುತ್ತಿದ್ದಳು. ಫಾಲ್ಗುಣ್ ಮಾಸದ ಬೆಳಿಗ್ಗೆಯಾಗಿತ್ತು. ಆದರೆ ಆ ಕೋಟ್ಯಾಂತರ ರೂಪಾಯಿ ವೈಭವದ ಬಂಗಲೆಯ ಗಾಳಿಯಲ್ಲಿ ಗುಲಾಬಿಯ ಪವಿತ್ರ ಸುಗಂಧವಿರಲಿಲ್ಲ. ಬದಲಾಗಿ ದುಬಾರಿ ವಿದೇಶಿ ಮದ್ಯ, ಸಿಗರೇಟಿನ ಹೊಗೆ ಮತ್ತು ಸುಳ್ಳು ಪ್ರತಿಷ್ಠೆಯ ವಾಸನೆ ಬೆರೆತಿತ್ತು. ಬಂಗಲೆಯ ವಿಶಾಲವಾದ ಲಾನ್ನಲ್ಲಿ ರೋಹನ್ ಮತ್ತು ಮೀನಾ ನಗರದ ಶ್ರೀಮಂತರಿಗಾಗಿ ಒಂದು ದೊಡ್ಡ ರೈನ್ ಡಾನ್ಸ್ ಪಾರ್ಟಿಯನ್ನು ಆಯೋಜಿಸಿದ್ದರು. ಕಿವಿಗಡಚಿಕ್ಕುವ ಶಬ್ದದೊಂದಿಗೆ ಡಿಜೆ ಮೊಳಗುತ್ತಿತ್ತು. ನೀರಿನ ಕಾರಂಜಿಗಳ ನಡುವೆ ಯುವಕ ಯುವತಿಯರು ಅಮಲಿನಲ್ಲಿ ತೇಲುತ್ತಾ ಕುಣಿಯುತ್ತಿದ್ದರು ಮತ್ತು ಒಬ್ಬರ ಮೇಲೆ ಒಬ್ಬರು ಕೆಮಿಕಲ್ ಮಿಶ್ರಿತ ಗಟ್ಟಿಯಾದ ಮತ್ತು ದುಬಾರಿ ಬಣ್ಣಗಳನ್ನು ಎರಚುತ್ತಿದ್ದರು. ಅಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ಟೇಟಸ್ನ ಹೋಳಿ ಆಡುತ್ತಿದ್ದರು. ಅಲ್ಲಿ ಸಂಬಂಧಗಳಿಗೆ ಯಾವುದೇ ಬೆಲೆ ಇರಲಿಲ್ಲ. ಈ ಎಲ್ಲ ವೈಭವದಿಂದ ಬಹಳ ದೂರದಲ್ಲಿ ಅದೇ ಬಂಗಲೆಯ ಹಿಂಭಾಗದಲ್ಲಿದ್ದ ಒಂದು ಉಸಿರುಗಟ್ಟುವ ಮತ್ತು ಶೀತಭರಿತ ಸರ್ವೆಂಟ್ ಕ್ವಾರ್ಟರ್ಸ್ನಲ್ಲಿ 60 ವರ್ಷದ ಶಾಂತಿದೇವಿ ನೆಲದ ಮೇಲೆ ಒಂದು ಹಳೆಯ ಚಾಪೆ ಹಾಸಿ ಕುಳಿತಿದ್ದರು. ಹೊರಗೆ ಡಿಜೆಯ ಗದ್ದಲ ಕೇಳಿಸುತ್ತಿತ್ತು. ಆದರೆ ಶಾಂತಿದೇವಿಯ ಕಿವಿಗಳಲ್ಲಿ ಕೇವಲ ಅಮ್ಮ, ಬಾಗಿಲು ತೆರೆ, ಎಲ್ಲಕ್ಕಿಂತ ಮೊದಲು ನಾನು ನಿನಗೆ ಬಣ್ಣ ಹಚ್ಚುತ್ತೇನೆ ಎಂಬ ರೋಹನ್ನ ಬಾಲ್ಯದ ಆ ಸಿಹಿಯಾದ ಧ್ವನಿ ಮೊಳಗುತ್ತಿತ್ತು. ಅವರು ತಮ್ಮ ಬಹಳ ಹಳೆಯ ಬಿಳಿ ನೂಲಿನ ಸೀರೆಯನ್ನು ಉಟ್ಟಿದ್ದರು. ಅದರ ಅಂಚು ಸ್ವಲ್ಪ ಹರಿದಿತ್ತು. ಅವರ ವಯಸ್ಸಾದ ಸುಕ್ಕುಗಟ್ಟಿದ ಕಣ್ಣುಗಳು ಸತತವಾಗಿ ಆ ಮರದ ಬಾಗಿಲಿನ ಸಣ್ಣ ರಂಧ್ರದಿಂದ ಹೊರಗಡೆ ನೋಡುತ್ತಿದ್ದವು. ಅವರ ಮಡಿಲಲ್ಲಿ ಒಂದು ಸಣ್ಣ ಸ್ಟೀಲ್ ಡಬ್ಬಿ ಇತ್ತು. ಆ ಡಬ್ಬಿಯೊಳಗೆ ಅವರು ತಮ್ಮ ಕೈಯಾರೆ ರೋಹನ್ಗಾಗಿ ಸಿಹಿಯಾದ ಮಾಲ್ಪುವಾಗಳನ್ನು ಮಾಡಿದ್ದರು. ಕಳೆದ ರಾತ್ರಿ ಎಲ್ಲರೂ ಮಲಗಿದ ನಂತರ ಅವರು ಗುಟ್ಟಾಗಿ ಅಡುಗೆ ಮನೆಗೆ ಹೋಗಿ ತಮ್ಮ ನಡುಗುವ ಬೆರಳುಗಳಿಂದ ಈ ಮಾಲ್ಪುವಾಗಳನ್ನು ಕರೆದಿದ್ದರು. ಏಕೆಂದರೆ ಬಾಲ್ಯದಲ್ಲಿ ರೋಹನ್ ಹೋಳಿಯ ದಿನ ಮಾಲ್ಪುವಾ ತಿನ್ನದೆ ಮನೆಯಿಂದ ಹೊರಗೆ ಹೆಜ್ಜೆ ಇಡುತ್ತಿರಲಿಲ್ಲ. ಇಂದು ಹೋಳಿ ಹಬ್ಬ. ಶಾಂತಿದೇವಿ ತಮ್ಮ ನಡುಗುವ ಕೈಗಳಿಂದ
ಆ ಸ್ಟೀಲ್ ಡಬ್ಬಿಯನ್ನು ಸವರುತ್ತಾ ಮನಸ್ಸಿನಲ್ಲೇ ಯೋಚಿಸಿದರು. ನನ್ನ ರೋಹನ್ ದೊಡ್ಡ ಮನುಷ್ಯನಾಗಿದ್ದಾನೆ. ಅವನ ಬಳಿ ಈಗ ನನ್ನ ಹಳೆಯ ವಿಷಯಗಳಿಗಾಗಿ ಸಮಯವಿರುವುದಿಲ್ಲ. ಆದರೆ ಇಂದು ಹಬ್ಬ ಅಲ್ವಾ? ಇಂದು ಖಂಡಿತ ಅವನು ತನ್ನ ತಾಯಿಗೆ ಬಣ್ಣ ಹಚ್ಚಲು ಬಂದೇ ಬರುತ್ತಾನೆ. ನಾನು ಕೇವಲ ಒಂದು ಸಣ್ಣ ಮಾಲ್ಪುವನ್ನು ಅವನ ಬಾಯಿಗೆ ಇಡುತ್ತೇನೆ ಅಷ್ಟೇ. ಮಧ್ಯಾಹ್ನ ಕಳೆಯತೊಡಗಿತ್ತು. ಸೂರ್ಯನ ಕಿರಣಗಳು ತೀಕ್ಷ್ಣವಾದವು. ರೈನ್ ಡ್ಯಾನ್ಸ್ ಪಾರ್ಟಿ ಈಗ ಮುಗಿದಿತ್ತು. ಅತಿಥಿಗಳು ತಮ್ಮ ತಮ್ಮ ಮನೆಗಳಿಗೆ ಮರಳಿದ್ದರು. ಆದರೆ ರೋಹನ್ ತನ್ನ ತಾಯಿಗೆ ಬಣ್ಣ ಹಚ್ಚುವುದು ಹಾಗಿರಲಿ ಒಮ್ಮೆ ನೋಡಲು ಕೂಡ ಬರಲಿಲ್ಲ. ಶಾಂತಿದೇವಿಯ ಕಣ್ಣುಗಳಲ್ಲಿದ್ದ ಆ ಭರವಸೆ ಈಗ ನಿಧಾನವಾಗಿ ಕಣ್ಣೀರಾಗಿ ಬದಲಾಗತೊಡಗಿತು. ಅಷ್ಟರಲ್ಲಿ ಹೊರಗಿನಿಂದ ಒಂದು ತೀಕ್ಷ್ಣವಾದ, ಕರ್ಕಶವಾದ ಮತ್ತು ಅಮಲಿನಲ್ಲಿರುವ ಧ್ವನಿ ಕೇಳಿಸಿತು. ಅರೆ ಕೆಲಸಗಾರರೇ, ಎಲ್ಲಿದ್ದೀರಿ? ಇದು ಮೀನಾಳ ಕಿರುಚಾಟದ ಧ್ವನಿಯಾಗಿತ್ತು. ಶಾಂತಿದೇವಿಯ ಹೃದಯ ಧಕ್ ಎಂದಿತು. ಅವರು ಹೆದರುತ್ತಾ ಎದ್ದರು. ಮೊಣಕಾಲಿನ ನೋವನ್ನು ಸಹಿಸಿಕೊಳ್ಳುತ್ತಾ ತಮ್ಮ ಸೆರಗನ್ನು ತಲೆಯ ಮೇಲೆ ಇಟ್ಟುಕೊಂಡರು ಮತ್ತು ಆ ಮಾಲ್ಪುವಾದ ಡಬ್ಬಿಯನ್ನು ಸೆರಗಿನಲ್ಲಿ ಅಡಗಿಸಿ ಮೆಲ್ಲನೆ ಕ್ವಾರ್ಟರ್ಸ್ನ ಬಾಗಿಲು ತೆರೆದರು. ಹೊರಗಿನ ದೃಶ್ಯವನ್ನು ಕಂಡು ಅವರು ಬೆಚ್ಚಿಬಿದ್ದರು. ಇಡೀ ಹಚ್ಚ ಹಸಿರಾದ ಲಾನ್ ಈಗ ಒಂದು ಕೊಳಕು ಚರಂಡಿಯಂತೆ ಕಾಣುತ್ತಿತ್ತು. ಮಳೆಯ ನೀರು, ಗಟ್ಟಿಯಾದ ಬಣ್ಣಗಳು ಮತ್ತು ಕಿತ್ತುಹೋದ ಹುಲ್ಲು ಎಲ್ಲವೂ ಸೇರಿ ಒಂದು ವಿಕೃತವಾದ ಕೆಸರಿನ ಗುಂಡಿಯಂತಾಗಿತ್ತು. ಸುತ್ತಲೂ ಮದ್ಯದ ಖಾಲಿ ಬಾಟಲಿಗಳು, ಸಿಗರೇಟಿನ ತುಂಡುಗಳು, ಅರ್ಧ ತಿಂದ ಪ್ಲೇಟ್ಗಳು ಮತ್ತು ಎಂಜಲು ಪಾತ್ರೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಲಾನ್ನ ಮಧ್ಯಭಾಗದಲ್ಲಿ ರೋಹನ್ ಮತ್ತು ಮೀನಾ ನಿಂತಿದ್ದರು. ಇಬ್ಬರೂ ಸಂಪೂರ್ಣವಾಗಿ ಕುಡಿದು ಅಮಲಿನಲ್ಲಿದ್ದರು ಮತ್ತು ಅವರ ಬಟ್ಟೆಗಳ ಮೇಲೆ ವಿಚಿತ್ರವಾದ ಬಣ್ಣಗಳು ಅಂಟಿಕೊಂಡಿದ್ದವು. ರೋಹನ್, ಮಗನೇ, ಶಾಂತಿದೇವಿ ಒಂದು ಕಂಬದ ಮರೆಯಿಂದ ಹೊರಬರುತ್ತಾ ತಮ್ಮ ನಡುಗುವ ಮತ್ತು ದುರ್ಬಲವಾದ ಧ್ವನಿಯಲ್ಲಿ ಕರೆದರು. ತನ್ನ ತಾಯಿಯ ಧ್ವನಿ ಕೇಳಿ ರೋಹನ್ ತಿರುಗಿ ನೋಡಿದನು. ಅವನ ಕಣ್ಣುಗಳಲ್ಲಿ ಮದ್ಯದ ಅಮಲು ಮತ್ತು ತನ್ನ ಹಳ್ಳಿ ತಾಯಿಯನ್ನು ಕಂಡು ಹುಟ್ಟಿದ ಒಂದು ಗಾಢವಾದ ಅಹಂಕಾರವಿತ್ತು. ನೀನು ಹೊರಗೆ ಏಕೆ ಬಂದೆ? ರೋಹನ್ ಸಿಂಹದಂತೆ ಗರ್ಜಿಸಿದನು. ಅವನ ಧ್ವನಿಯಲ್ಲಿ ಅದೆಷ್ಟು ಕೋಪವಿತ್ತೆಂದರೆ ಶಾಂತಿದೇವಿ 2 ಹೆಜ್ಜೆ ಹಿಂದೆ ಸರಿದರು. ನಾನು ಹೇಳಿದ್ದೆನಲ್ಲ, ಇವತ್ತು ನನ್ನ ಪಾರ್ಟಿ ಇದೆ. ನಿನ್ನ ಆ ಬಿಲದಿಂದ ಹೊರಗೆ ಬರಬೇಡ ಎಂದು. ನನ್ನ ಮರ್ಯಾದೆಯನ್ನು ಹರಾಜು ಹಾಕಲು ಮತ್ತೆ ಬಂದು ಬಿಟ್ಟೆಯಾ? ಅಷ್ಟರಲ್ಲಿ ಮೀನಾಳ ದೃಷ್ಟಿ ತನ್ನ ಅತ್ತೆಯ ಮೇಲೆ ಬಿತ್ತು. ಅವಳ ಮುಖದಲ್ಲಿ ಕೋಪದ ಬದಲಾಗಿ ಒಂದು ಕೆಟ್ಟ ನಗು ಮೂಡಿತು. ಮದ್ಯದ ಅಮಲಿನಲ್ಲಿ ಅವಳಿಗೆ ತನ್ನ ಅತ್ತೆಯನ್ನು ಅವಮಾನಿಸುವುದರಲ್ಲಿ ಒಂದು ವಿಚಿತ್ರವಾದ ಮಜಾ ಸಿಗುತ್ತಿತ್ತು. ಅರೆ ರೋಹನ್, ಬಿಡು, ಮೀನಾ ತೊದಲುತ್ತಾ ಹೇಳಿದಳು ಮತ್ತು ಒಂದು ಅಸಹ್ಯವಾದ ನಗು ನಕ್ಕಳು. ನೋಡು, ಕೆಲಸದವರು ಇಂದು ಹೋಳಿ ಹಬ್ಬದ ರಜೆಗೆ ಹೋಗಿದ್ದಾರೆ ಮತ್ತು ನಿನ್ನ ಈ ಮಹಾನ್ ತಾಯಿ ಇದ್ದಾರಲ್ಲ, ಇವರು ಇಡೀ ದಿನ ನಮ್ಮ ಮನೆಯ ಪುಕ್ಕಟ್ಟೆ ರೊಟ್ಟಿ ಮುರಿಯುತ್ತಾರಲ್ಲ, ಇವತ್ತು ಕೆಲಸಕ್ಕೆ ಬರುತ್ತಾರೆ. ಇವಳಿಗೆ ಹೇಳು, ಈ ಲಾನ್ನ ಎಲ್ಲ ಕೆಸರನ್ನು ಸ್ವಚ್ಛಗೊಳಿಸಲು ಮತ್ತು ಅತಿಥಿಗಳ ಈ ಎಲ್ಲ ಎಂಜಲು ಪಾತ್ರೆಗಳನ್ನು ತೊಳೆದಿಡಲು. ಶಾಂತಿದೇವಿಯ ಹೃದಯ ನಲುಗಿ ಹೋಯಿತು. ಯಾವ ಮಗನಿಗಾಗಿ ತಮ್ಮ ರಕ್ತವನ್ನು ಹಾಲನ್ನಾಗಿ ಉಣಿಸಿ ಬೆಳೆಸಿದ್ದರೋ ಅವನ ಹೆಂಡತಿ ಇಂದು ಅವರನ್ನು ಅತಿಥಿಗಳ ಎಂಜಲು ಸ್ವಚ್ಛಗೊಳಿಸಲು ಹೇಳುತ್ತಿದ್ದಳು. ಮಗಳೇ, ಶಾಂತಿದೇವಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಇಂದು ಹೋಳಿಯ ಪವಿತ್ರ ದಿನ ಮಗಳೇ, ಮತ್ತು ನನ್ನ ಸೊಂಟದಲ್ಲಿ ತುಂಬ ನೋವಿದೆ. ವಾತದ ಕಾಯಿಲೆಯಿಂದಾಗಿ ನನಗೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ನನ್ನಿಂದ ಇದೆಲ್ಲ ಆಗುವುದಿಲ್ಲ. ಈ ಮಾಲ್ಪುವಾಗಳು. ಶಾಂತಿದೇವಿ ಮಾಲ್ಪುವಾದ ಮಾತು ಪೂರ್ತಿ ಮಾಡುವ ಮೊದಲೇ ರೋಹನ್ನ ಒಳಗಿದ್ದ ರಾಕ್ಷಸ ಸಂಪೂರ್ಣವಾಗಿ ಜಾಗೃತಗೊಂಡನು. ಅವನು ವೇಗವಾಗಿ ಹೆಜ್ಜೆ ಹಾಕುತ್ತಾ ತನ್ನ ತಾಯಿಯ ಬಳಿ ಬಂದನು. ಅವನು ಏನನ್ನು ಯೋಚಿಸದೆ ತನ್ನ ಆ 60 ವರ್ಷದ ವಯಸ್ಸಾದ ತಾಯಿಯ ತೆಳುವಾದ ಮೂಳೆಗಳ ಮಣಿಕಟ್ಟನ್ನು ತನ್ನ ಬಲಿಷ್ಠ ಕೈಯಿಂದ ಎಷ್ಟೊಂದು ಜೋರಾಗಿ ಹಿಡಿದನೆಂದರೆ ಶಾಂತಿದೇವಿಯ ಬಾಯಿಂದ ನೋವಿನ ಚೀರಾಟ ಹೊರಬಂತು. ಅವರ ಕೈಯಿಂದ ಮಾಲ್ಪುವಾದ ಡಬ್ಬಿ ಜಾರಿ ನೆಲದ ಮೇಲೆ ಬಿದ್ದಿತು ಮತ್ತು ಎಲ್ಲ ಮಾಲ್ಪುವಾಗಳು ಆ ಕೊಳಕು ನೀರಿನಲ್ಲಿ ಚೆಲ್ಲಾಪಿಲ್ಲಿಯಾದವು. ರೋಹನ್, ನನ್ನ ಕೈಬಿಡು ಮಗನೇ, ನೋವಾಗುತ್ತಿದೆ. ನನ್ನ ಹೆಂಡತಿಗೆ ಎದುರು ಮಾತನಾಡಲು ನಿನಗೆ ಅದೆಷ್ಟು ಧೈರ್ಯ? ರೋಹನ್ ಅವರನ್ನು ಎಳೆದುಕೊಂಡು ಲಾನ್ನ ಮಧ್ಯಭಾಗದಲ್ಲಿದ್ದ ಆ ಕೆಸರಿನ ಜಾಗಕ್ಕೆ ತಂದನು. ಶಾಂತಿದೇವಿಯ ಕಾಲುಗಳು ಉಜ್ಜಿಕೊಳ್ಳುತ್ತಿದ್ದವು. ಈ ಮನೆಯಲ್ಲಿ ಇರಬೇಕೆಂದರೆ, ನಮ್ಮ ಮನೆಯಲ್ಲಿ ಊಟ ತಿನ್ನಬೇಕೆಂದರೆ ಮೀನಾ ಏನು ಹೇಳುತ್ತಾಳೋ ಅದನ್ನು ಮಾಡಬೇಕು. ಸುಮ್ಮನೆ ಕುಳಿತು ಈ ಕೆಸರನ್ನು ಸ್ವಚ್ಛಗೊಳಿಸು. ತನ್ನ ಅತ್ತೆ ಇನ್ನೂ ಅಳುತ್ತಾ ನಿಂತಿರುವುದನ್ನು ಮೀನಾ ನೋಡಿದಳು. ಮೀನಾಳ ಅಹಂಕಾರಕ್ಕೆ ಪೆಟ್ಟು ಬಿದ್ದಂತಾಯಿತು. ಅವಳು ಸುತ್ತಲೂ ದೃಷ್ಟಿ ಹರಿಸಿದಳು. ಹತ್ತಿರದಲ್ಲಿ ಒಂದು ದೊಡ್ಡ ಪ್ಲಾಸ್ಟಿಕ್ ಬಕೆಟ್ ಇತ್ತು. ಆ ಬಕೆಟ್ನಲ್ಲಿ ರೈನ್ ಡ್ಯಾನ್ಸ್ನ ನಿಂತ ನೀರು, ಅತಿಥಿಗಳ ಶೂಗಳ ಕೆಸರು, ಸಿಗರೇಟಿನ ಬೂದಿ ಮತ್ತು ವಾಂತಿಯಂಥ ಕೊಳಕು ತುಂಬಿತ್ತು. ಮೀನಾ ಆ ಭಾರವಾದ ಬಕೆಟನ್ನು ತನ್ನ 2 ಕೈಗಳಿಂದ ಎತ್ತಿಕೊಂಡಳು. ಅವಳ ತುಟಿಗಳ ಮೇಲೆ ಒಂದು ಕ್ರೂರವಾದ ನಗು ಇತ್ತು. ಒಂದು ಕ್ಷಣವೂ ಹಿಂಜರಿಯದೆ ಎದುರಿಗೆ ಇರುವುದು ತಾಯಿ ಎಂದು ಯೋಚಿಸದೆ ಮೀನಾ ಆ ಇಡೀ ಬಕೆಟ್ನ ಕೊಳೆತ ವಾಸನೆ ಬರುತ್ತಿದ್ದ ಕೆಸರು ನೀರನ್ನು ನೇರವಾಗಿ ಶಾಂತಿದೇವಿಯ ಮುಖ ಮತ್ತು ದೇಹದ ಮೇಲೆ ಸುರಿದಳು. ಆ ಶಾಂತಿದೇವಿಯ ಬಾಯಿಂದ ಒಂದು ಹೃದಯವನ್ನೇ ಸೀಳುವಂತೆ ಕಿರುಚಾಟ ಹೊರಬಂತು. ಆ ತಣ್ಣನೆಯ ವಾಸನೆಯುಕ್ತ ಮತ್ತು ಕೊಳಕು ನೀರು ಅವರ ಕಣ್ಣುಗಳು, ಅವರ ಬಾಯಿ ಮತ್ತು ಮೂಗಿನೊಳಗೆ ತುಂಬಿಕೊಂಡಿತ್ತು.
ಅವರ ಆ ಸ್ವಚ್ಛವಾದ ನೂಲಿನ ಸೀರೆ ಕ್ಷಣಾರ್ಧದಲ್ಲಿ ಕೆಸರುಮಯವಾಗಿ ಅವರ ದುರ್ಬಲವಾದ ದೇಹಕ್ಕೆ ಅಂಟಿಕೊಂಡಿತು. ಆ ನೀರಿನ ತೀಕ್ಷ್ಣ ಹೊಡೆತ ಮತ್ತು ತಮ್ಮ ಸೊಂಟದ ನೋವನ್ನು ತಡೆದುಕೊಳ್ಳಲು ಅವರಿಂದ ಸಾಧ್ಯವಾಗಲಿಲ್ಲ. ಅವರ ಸಮತೋಲನ ತಪ್ಪಿತ್ತು. ಶಾಂತಿದೇವಿ ದೊಪ್ಪನೆ ಕೆಸರು ಮತ್ತು ಅತಿಥಿಗಳು ಎಸೆದಿದ್ದ ಎಂಜಲು ಪಾತ್ರೆಗಳ ಹಾಗೂ ಕೊಳೆತ ಆಹಾರದ ರಾಶಿಯ ಮೇಲೆ ಬಿದ್ದರು. ಅವರ ಹಣೆ ಮೇಲೆ ಒಂದು ಒಡೆದ ಗಾಜಿನ ಪ್ಲೇಟ್ ಚುಚ್ಚಿತು ಮತ್ತು ಅಲ್ಲಿಂದ ಮೆಲ್ಲನೆ ರಕ್ತ ಸುರಿಯಲಾರಂಭಿಸಿತು. ಮೀನಾ ಹೊಟ್ಟೆ ಹಿಡಿದುಕೊಂಡು ಜೋರಾಗಿ ನಗಲಾರಂಭಿಸಿದಳು. ಅವಳ ಆ ಅಟ್ಟಹಾಸ ಆ ಮೌನವನ್ನು ಸೀಳುತ್ತಿತ್ತು. ಹ್ಯಾಪಿ ಹೋಳಿ ಮುದಿ ಎಮ್ಮೆಯೇ, ಮೀನಾ ಲೇವಡಿ ಮಾಡುತ್ತಾ ಹೇಳಿದಳು. ಇದೇ ನಿನ್ನ ಯೋಗ್ಯತೆಯ ಬಣ್ಣ. ಹೋಳಿ ಆಡಲು ಬಹಳ ಆಸೆ ಇತ್ತಲ್ಲವೇ? ಈಗ ಸುಮ್ಮನೆ ಕುಳಿತು ಈ ಎಲ್ಲ ಕೆಸರು ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸು. ಇಲ್ಲದಿದ್ದರೆ ಇಂದು ರಾತ್ರಿ ನಿನಗೆ ಒಂದು ತುತ್ತು ಅನ್ನವೂ ಸಿಗುವುದಿಲ್ಲ. ಹಸಿವಿನಿಂದಲೇ ಸಾಯುವೆ. ಆ ಸಮಯದಲ್ಲಿ ರೋಹನ್ ತನ್ನ ತಾಯಿಯನ್ನು ಆ ಕೆಸರಿನಲ್ಲಿ ನಡುಗುತ್ತಾ ನರಳುತ್ತಿರುವುದನ್ನು ನೋಡಿದನು. ಆದರೆ ಅವನ ಕಣ್ಣುಗಳಲ್ಲಿ ಕಿಂಚಿತ್ತೂ ಪಶ್ಚಾತ್ತಾಪವಿರಲಿಲ್ಲ. ಅವನು ತನ್ನ ಜೇಬಿನಿಂದ ಕರ್ಚಿಪ್ ತೆಗೆದು ತನ್ನ ಕೈಗಳನ್ನು ಒರೆಸಿಕೊಂಡನು ಮತ್ತು ನಗುತ್ತಾ ಹೇಳಿದನು, ಬಾ ಮೀನಾ, ಇದರ ಡ್ರಾಮಾ ಬಿಡು. ಇದರ ಯೋಗ್ಯತೆ ಅರ್ಥವಾಗಿದೆ. ಇವಳು ಇದಕ್ಕೆ ತಕ್ಕವಳು. ಇಬ್ಬರು ಗಂಡ ಹೆಂಡತಿ ತಮ್ಮ ಆ ಅಸಹಾಯಕ ತಾಯಿಯನ್ನು ಅದೇ ಕಸದ ರಾಶಿಯಲ್ಲಿ ಬಿಟ್ಟು ನಗುತ್ತಾ ಬಂಗಲೆಯ ಒಳಗೆ ಹೋದರು ಮತ್ತು ಗಾಜಿನ ಭಾರವಾದ ಬಾಗಿಲನ್ನು ಮುಚ್ಚಿಕೊಂಡರು. ಶಾಂತಿದೇವಿ ಆ ತಣ್ಣನೆಯ ಕೆಸರು ತುಂಬಿದ್ದ ನೆಲದ ಮೇಲೆ ಕುಳಿತಿದ್ದರು. ಅವರ ಬಟ್ಟೆಗಳಿಂದ ಅಸಹ್ಯವಾದ ವಾಸನೆ ಬರುತ್ತಿತ್ತು. ಅವರ ಮೊಣಕಾಲುಗಳು ಗಾಯಗೊಂಡಿದ್ದವು ಮತ್ತು ಹಣೆ ಮೇಲೆ ರಕ್ತ ಸುರಿಯುತ್ತಿತ್ತು. ಅವರು ತಮ್ಮ ನಡುಗುತ್ತಿದ್ದ ಕೆಸರುಮಯ ಕೈಗಳನ್ನು ಜೋಡಿಸಿ ಅಳಲಾರಂಭಿಸಿದರು. ಅವರು ಆಕಾಶದ ಕಡೆಗೆ ನೋಡಿದರು. ಇಂದು ಅವರಿಗೆ ತಮ್ಮ ತಾಯ್ತನದ ಮೇಲೆ ಅಸಹ್ಯವಾಗುತ್ತಿತ್ತು. ಅವರ ಬಿಕ್ಕಳಿಕೆ ಆ ಖಾಲಿ ಲಾನ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಹೇ ಭಗವಂತನೇ, ಶಾಂತಿದೇವಿಯ ಧ್ವನಿಯಲ್ಲಿ ಎಂತಹ ನೋವಿತ್ತೆಂದರೆ ಅದು ಆಕಾಶದ ಎದೆಯನ್ನೇ ಸೀಳುವಂತಿತ್ತು. ಇದಕ್ಕಿಂತ ನನ್ನನ್ನು ಬಂಜೆಯಾಗಿ ಇಟ್ಟಿರಬಾರದಾಗಿತ್ತೇ ನನ್ನೊಡೆಯನೇ. ನಾನು ಒಬ್ಬ ಮಗನನ್ನಲ್ಲ, ಒಬ್ಬ ಕೊಲೆಗಡುಕನನ್ನು ಹೆತ್ತಿದ್ದೇನೆ. ನಂತರ ಅವರಿಗೆ ತಮ್ಮ ತವರು ಮನೆ ನೆನಪಾಯಿತು. ತಮ್ಮ ಬೀಳ್ಕೊಡುಗೆಯ ಸಮಯದಲ್ಲಿ ಇಡೀ ಹಳ್ಳಿಗೆ ಚಿನ್ನದ ನಾಣ್ಯಗಳನ್ನು ಹಂಚಿದ್ದ ಆ ಅಣ್ಣ ನೆನಪಾದನು. ಶಾಂತಿದೇವಿ ಆ ಕೆಸರಿನಲ್ಲೇ ತಮ್ಮ ತಲೆಯನ್ನು ಚಚ್ಚಿಕೊಂಡರು ಮತ್ತು ನೋವಿನ ಧ್ವನಿಯಲ್ಲಿ ಕರೆದರು, ಅಣ್ಣ, ಓ ಭವಾನಿ ಅಣ್ಣ, ಎಲ್ಲಿದ್ದೀಯಾ ನೀನು? ನನ್ನ ಕಣ್ಣಿನಲ್ಲಿ ಎಂದಿಗೂ ಕಣ್ಣೀರು ಬರಲು ಬಿಡುವುದಿಲ್ಲ ಎಂದು ಹೇಳಿದ್ಯಲ್ಲ ಅಣ್ಣ. ನೋಡು, ನಿನ್ನ ಶಾಂತಿ ಇಂದು ಕೆಸರಿನಲ್ಲಿ ಒದ್ದಾಡುತ್ತಿದ್ದಾಳೆ. ಅಣ್ಣ, ನನ್ನನ್ನು ಉಳಿಸು. ನನ್ನ ಅಣ್ಣ, ನಾನು ಸಾಯುತ್ತಿದ್ದೇನೆ. ಶಾಂತಿದೇವಿಯ ಆ ನೋವಿನ ಕೂಗು ಆ ಬಂಗಲೆಯ ಗೋಡೆಗಳಿಗೆ ಅಪ್ಪಳಿಸಿತು. ರೋಹನ್ಗೆ ತನ್ನ ತಾಯಿಗೆ ಈ ಪ್ರಪಂಚದಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ಅಂದುಕೊಂಡಿದ್ದ. ಆದರೆ ಆ ಮೂರ್ಖ ಮಗನಿಗೆ ತಿಳಿದಿರಲಿಲ್ಲ, ಒಬ್ಬ ತಂಗಿಯ ಚೀರಾಟ ಯಾವಾಗ ಆಕಾಶ ತಲುಪುತ್ತದೋ ಆಗ ದೇವರು ಅವಳಿಗೆ ನ್ಯಾಯ ನೀಡಲು ಯಾರನ್ನಾದರೂ ಖಂಡಿತವಾಗಿಯೂ ಕಳುಹಿಸುತ್ತಾನೆ ಎಂದು. ಮತ್ತು ಆ ಕಾಲಸ್ವರೂಪ ಶಾಂತಿದೇವಿಯ ಸ್ವಂತ ಅಣ್ಣ ಭವಾನಿ ಸಿಂಗ್ ಅದೇ ಸಮಯದಲ್ಲಿ ಆ ನಗರದ ಗಡಿಯೊಳಗೆ ಹೆಜ್ಜೆ ಇರಿಸಿದ್ದನು. ಸರಿಯಾಗಿ ಅದೇ ಸಮಯದಲ್ಲಿ ಆ ವೈಭವದ ಬಂಗಲೆಯ ಮುಖ್ಯ ಗೇಟ್ ಬಳಿ ಒಂದು ಭಾರವಾದ ಮತ್ತು ಭಯಾನಕವಾದ ಮೌನ ಆವರಿಸತೊಡಗಿತು. 10 ಕಪ್ಪು SUV ಕಾರುಗಳ ಒಂದು ಉದ್ದನೆಯ ಸಾಲು ಸೈರನ್ ಬಾರಿಸುತ್ತಾ ಗೇಟ್ನ ಹೊರಗೆ ಬಂದು ನಿಂತಿತು. ಎಲ್ಲಕ್ಕಿಂತ ಮುಂದಿದ್ದ ಕಾರಿನ ಬಾಗಿಲು ತೆರೆಯಿತು. ಅದರಿಂದ ಒಬ್ಬ 65 ವರ್ಷದ 6 ಅಡಿ ಎತ್ತರದ ವಿಶಾಲವಾದ ಎದೆಯ ಮತ್ತು ರಾಜಗಾಂಭೀರ್ಯದ ವ್ಯಕ್ತಿ ಹೊರಗೆ ಇಳಿದನು. ಅವರು ಬಿಳಿ ಬಣ್ಣದ ಜೋಧ್ಪುರಿ ಸೂಟ್ ಧರಿಸಿದ್ದರು ಮತ್ತು ಕಣ್ಣಿಗೆ ಕಪ್ಪು ಕನ್ನಡಕವಿತ್ತು. ಅವರ ಮುಖದಲ್ಲಿ ಒಂದು ರಾಜಮನೆತನದ ವರ್ಚಸ್ಸಿತ್ತು. ಇವರೇ ಠಾಕೂರ್ ಭವಾನಿ ಸಿಂಗ್. 10 ವರ್ಷಗಳ ನಂತರ ಲಂಡನ್ನಿಂದ ಭಾರತಕ್ಕೆ ಮರಳಿದ್ದರು. ಅವರು ತಮ್ಮ ತಂಗಿಗೆ ಸರ್ಪ್ರೈಸ್ ನೀಡಲು ಬಯಸಿದ್ದರು. ಅವರ ಗಾಡಿಗಳಲ್ಲಿ ಹೋಳಿಯ ಉಡುಗೊರೆಗಳು ತುಂಬಿದ್ದವು. ಚಿನ್ನದ ಆಭರಣಗಳು, ರೇಷ್ಮೆ ಸೀರೆಗಳು ಮತ್ತು ಕೋಟ್ಯಂತರ ಬೆಲೆಯ ಉಡುಗೊರೆಗಳು. ಬನ್ನಿ ಸಾಹೇಬರೇ, ಭವಾನಿ ಸಿಂಗ್ ಅವರ ಗುಮಾಸ್ತ ಹೇಳಿದನು. ಭವಾನಿ ಸಿಂಗ್ ಅವರ ತುಟಿಗಳ ಮೇಲೆ ಒಂದು ಬಹಳ ಮುದ್ದಾದ ನಗು ಇತ್ತು. ಇಂದು ನನ್ನ ಶಾಂತಿ ನನ್ನನ್ನು ನೋಡಿ ಹುಚ್ಚಳಾಗುತ್ತಾಳೆ. ಅವಳ ಮಗ ಅವಳನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುತ್ತಾನೆ ಎಂದವಳು ಹೇಳಿದ್ದಳು. ಇಂದು ನಾನು ನನ್ನ ಅಳಿಯ ರೋಹನ್ನನ್ನು ತಬ್ಬಿಕೊಳ್ಳುತ್ತೇನೆ. ಭವಾನಿ ಸಿಂಗ್ ಮತ್ತು ಅವರ 1 ಡಜನ್ ಬೌನ್ಸರ್ಗಳು ಬಂಗಲೆಯ ಒಳಗೆ ಪ್ರವೇಶಿಸಿದರು. ಆದರೆ ಭವಾನಿ ಸಿಂಗ್ ಲಾನ್ನ ಒಳಗೆ ಕಾಲಿಟ್ಟ ಕೂಡಲೇ ಆ ನಗು ಅವರ ಮುಖದಲ್ಲೇ ಹೆಪ್ಪುಗಟ್ಟಿತು. ಅವರ ಕಿವಿಗಳಿಗೆ ಯಾರೋ ಬಿಕ್ಕಳಿಸುತ್ತಿರುವ ಧ್ವನಿ ಕೇಳಿಸಿತು. ಅವರು ದೂರದ ಒಂದು ಮೂಲೆಯಲ್ಲಿ ನೋಡಿದರು. ಒಬ್ಬ ವಯಸ್ಸಾದ ಮಹಿಳೆ ಕೆಸರು ಮತ್ತು ಕೊಳಕು ನೀರಿನಿಂದ ಕೂಡಿದ ನೆಲದ ಮೇಲೆ ಕುಳಿತು ಎಂಜಲು ಪಾತ್ರೆಗಳನ್ನು ತೊಳೆಯುತ್ತಿದ್ದರು. ಅವಳ ಕೂದಲು ಕೆಸರುಮಯವಾಗಿತ್ತು ಮತ್ತು ಅವಳು ಅಳುತ್ತಾ ತನ್ನ ನಡುಗುವ ಕೈಗಳಿಂದ ನೆಲವನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಅಷ್ಟರಲ್ಲಿ ಭವಾನಿ ಸಿಂಗ್ ನೋಡಿದರು. ರೋಹನ್ ಮತ್ತು ಮೀನಾ ಆ ವಯಸ್ಸಾದ ಮಹಿಳೆಯ ಬಳಿ ಬಂದರು. ರೋಹನ್ ತನ್ನ ಲೆದರ್ ಶೂನಿಂದ ಆ ವಯಸ್ಸಾದ ಮಹಿಳೆಯ ಕೈಗೆ ಒದ್ದನು. ಬೇಗ ಕೈ ಆಡಿಸು ಮುದಿ ಎಮ್ಮೆಯೇ, ಅತಿಥಿಗಳು ಹೋಗುತ್ತಿದ್ದಾರೆ, ರೋಹನ್ ಜೋರಾಗಿ ಕಿರುಚಿದನು. ಆ ವಯಸ್ಸಾದ ಮಹಿಳೆ ಹೆದರಿ ತನ್ನ ಮುಖವನ್ನು ಮೇಲೆತ್ತಿದಳು.
ಯಾವಾಗ ಆ ಕೆಸರುಮಯ ಮುಖದ ಮೇಲೆ ಭವಾನಿ ಸಿಂಗ್ ಅವರ ಕಣ್ಣು ಬಿತ್ತೋ ಆಗ ಭವಾನಿ ಸಿಂಗ್ ಅವರ ಹೃದಯ ಬಡಿತ ನಿಂತಂತಾಯಿತು. ಅವರ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಅವಳು ಬೇರೆ ಯಾರೂ ಅಲ್ಲ, ತಮ್ಮ ಪ್ರಾಣಕ್ಕಿಂತಲೂ ಪ್ರಿಯವಾದ ತಂಗಿ ಶಾಂತಿ ದೇವಿಯಾಗಿದ್ದಳು. ಭವಾನಿ ಸಿಂಗ್ ಅವರ ಕೈಗಳಲ್ಲಿ ಹಿಡಿದಿದ್ದ ಆ ದೊಡ್ಡ ಬೆಳ್ಳಿಯ ತಟ್ಟೆ, ಅದರಲ್ಲಿ ಕೋಟ್ಯಾಂತರ ಬೆಲೆಯ ಚಿನ್ನದ ಆಭರಣಗಳು, ರೇಷ್ಮೆ ಸೀರೆಗಳು ಮತ್ತು ತಂಗಿಗಾಗಿ ತಂದಿದ್ದ ಅಪಾರ ಪ್ರೀತಿ ಇತ್ತು. ಅದು ಅವರ ನಡುಗುವ ಕೈಗಳಿಂದ ಜಾರಿ ಬಿದ್ದಿತ್ತು. ಚಿನ್ನದ ಬಳೆಗಳು ಮತ್ತು ಶುಭ ಸಮಾರಂಭದ ವಸ್ತುಗಳು ಆ ಕೊಳಕು ವಾಸನೆ ಬರುತ್ತಿದ್ದ ಕೆಸರುಮಯ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ಆ ತಟ್ಟೆ ನೆಲಕ್ಕೆ ಬಿದ್ದಾಗ ಉಂಟಾದ ಆ ಜೋರಾದ ಶಬ್ದವು ಲಾನ್ನಲ್ಲಿದ್ದ ಆ ಭಯಾನಕ ಮೌನವನ್ನು ಕ್ಷಣಾರ್ಧದಲ್ಲಿ ಸೀಳಿತು. ಶಬ್ದ ಕೇಳಿ ರೋಹನ್, ಮೀನಾ ಮತ್ತು ನೆಲದ ಮೇಲೆ ಬಿದ್ದಿದ್ದ ಶಾಂತಿದೇವಿ ಎಲ್ಲರೂ ಒಟ್ಟಾಗಿ ಗೇಟ್ನ ಕಡೆಗೆ ನೋಡಿದರು. ಶಾಂತಿದೇವಿ ಅವರಿಗೆ ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವರ ಮುಂದೆ ನಿಂತಿರುವುದು ಯಾವುದೋ ದೇವದೂತನಲ್ಲ, ಬದಲಾಗಿ ಅವರ ಸ್ವಂತ ರಕ್ತ, ಅವರ ಭವಾನಿ ಅಣ್ಣ ಸಾಕ್ಷಾತ್ ಎದುರಿಗೆ ನಿಂತಿದ್ದರು. ಅಣ್ಣ! ಭವಾನಿ ಸಿಂಗ್ ಅವರು ಅಲ್ಲೇ ಸ್ತಬ್ಧರಾಗಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಕೆಲವು ಕ್ಷಣಗಳ ಹಿಂದೆ ಇದ್ದ ಆ ಸಂತೋಷದ ಬದಲು ಈಗ ಕುದಿಯುತ್ತಿರುವ ರಕ್ತ ತುಂಬಿಕೊಂಡಿತ್ತು. ಅವರ ಕಣ್ಣುಗಳ ನರಗಳು ಕೆಂಪಾಗಿ ಬಿಗಿದಿದ್ದವು. ಅವರ 65 ವರ್ಷದ ಗಟ್ಟಿಯಾದ ಮತ್ತು ವಿಶಾಲವಾದ ದೇಹವು ಸುಪ್ತ ಜ್ವಾಲಾಮುಖಿಯೊಂದು ಸ್ಫೋಟಗೊಳ್ಳುವ ಮೊದಲು ಹೇಗೆ ನಡುಗುತ್ತದೆಯೋ ಹಾಗೆ ನಡುಗಲಾರಂಭಿಸಿತು. ಅವರು ಹಠಾತ್ತನೆ ತಮ್ಮ ಕಣ್ಣಿನ ಕಪ್ಪು ಕನ್ನಡಕವನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿದರು. ಕನ್ನಡಕ ಚೂರು ಚೂರಾಯಿತು. ಶಾಂತಿ! ಭವಾನಿ ಸಿಂಗ್ ಅವರ ಎದೆಯಿಂದ ಹೊರಬಂದ ಆ ಗರ್ಜನೆಯು ಗಾಯಗೊಂಡ ಸಿಂಹದ ಗರ್ಜನೆಯಂತೆ ಇತ್ತು. ಅದು ಇಡೀ ಆಕಾಶವನ್ನೇ ಸೀಳಿ ಹಾಕುವಂತಿತ್ತು. ಅವರ ಧ್ವನಿಯಲ್ಲಿ ಅದೆಷ್ಟು ಭಯ, ಅದೆಷ್ಟು ನೋವು ಮತ್ತು ಅದೆಷ್ಟು ವಿನಾಶಕಾರಿ ಕೋಪವಿತ್ತೆಂದರೆ, ಹಿಂಭಾಗದಲ್ಲಿ ಮೊಳಗುತ್ತಿದ್ದ ಡಿಜೆಯ ಕಿವಿಗಡಚುಕ್ಕುವ ಸಂಗೀತವೂ ಸಹ ಆ ಧ್ವನಿಯ ಮುಂದೆ ಇದ್ದಕ್ಕಿದ್ದಂತೆ ಮಂಕಾಗಿ ಮತ್ತು ನಿರ್ಜೀವವಾಗಿ ಕಾಣಿಸತೊಡಗಿತು. ಭವಾನಿ ಸಿಂಗ್ ಹುಚ್ಚರಂತೆ ಓಡಿ ಬಂದರು. ನೆಲದ ಮೇಲೆ ಎಷ್ಟು ಗಲೀಜು ಕೆಸರಿದೆ ಎಂಬುದನ್ನು ಅವರು ನೋಡಲಿಲ್ಲ. ತಮ್ಮ ಆ ಕೋಟ್ಯಾಂತರ ಬೆಲೆಯ ಬಿಳಿ ಬಣ್ಣದ ಡಿಸೈನರ್ ಜೋಧ್ಪುರಿ ಸೂಟ್ ಬಗ್ಗೆ ಅವರು ಕಿಂಚಿತ್ತೂ ತಲೆಕೆಡಿಸಿಕೊಳ್ಳಲಿಲ್ಲ. ಅವರು ನೇರವಾಗಿ ಆ ಕಸ, ಕೆಸರು ಮತ್ತು ಎಂಜಲು ಪಾತ್ರೆಗಳ ರಾಶಿಯ ಮಧ್ಯೆ ಮೊಣಕಾಲೂರಿ ಕುಳಿತರು. ಅವರು ತಮ್ಮ ನಡುಗುತ್ತಿರುವ ಬಾಹುಗಳನ್ನು ಚಾಚಿದರು. ಕೆಸರುಮಯವಾಗಿದ್ದ ಚಳಿ ಮತ್ತು ಭಯದಿಂದ ನಡುಗುತ್ತಿದ್ದ ತಮ್ಮ ತಂಗಿಯನ್ನು ತಮ್ಮ ವಿಶಾಲವಾದ ಎದೆಗೆ ಅಪ್ಪಿಕೊಂಡರು. ಅವರ ಆ ಬಿಳಿ ಬಣ್ಣದ ಶುಭ್ರವಾದ ಸೂಟ್ ಶಾಂತಿಯ ಕೆಸರು ಮತ್ತು ಕಣ್ಣೀರಿನಿಂದ ಸಂಪೂರ್ಣವಾಗಿ ಗಲೀಜಾಯಿತು. ಆದರೆ ಭವಾನಿಯವರಿಗೆ ಆ ಕೊಳಕಿನಲ್ಲಿ ತಮ್ಮ ಪ್ರಾಣಕ್ಕಿಂತಲೂ ಪ್ರಿಯವಾದ ತಂಗಿಯ ಸುಗಂಧ ಬರುತ್ತಿತ್ತು. ಶಾಂತಿ, ನನ್ನ ಮಗಳೇ! ಲಂಡನ್ ನಗರವೇ ಯಾರ ಹೆಸರಿಗೆ ನಡುಗುತ್ತಿತ್ತೋ ಅಂತಹ ಭವಾನಿ ಸಿಂಗ್ ಇಂದು ಒಂದು ಸಣ್ಣ ಮಗುವಿನಂತೆ ಬಿಕ್ಕಳಿಸಿ ಅತ್ತರು. ಅವರ ಕಣ್ಣೀರು ಶಾಂತಿಯ ಹಣೆ ಮೇಲಿದ್ದ ಕೆಸರನ್ನು ತೊಳೆಯುತ್ತಿತ್ತು. ಏನು ಪರಿಸ್ಥಿತಿ ಮಾಡಿಕೊಂಡಿದ್ದೀಯ ಮಗಳೇ? ನನ್ನ ತಂಗಿಯನ್ನು ಈ ಕೆಸರಿನಲ್ಲಿ? ನೀನು ಫೋನ್ನಲ್ಲಿ ಯಾವಾಗಲೂ ಹೇಳುತ್ತಿದ್ದೆ ಅಲ್ವಾ, ನೀನು ಇಲ್ಲಿ ರಾಜಕುಮಾರಿಯಂತೆ ಇದ್ದೀಯಾ, ನಿನ್ನ ಮಗ ನಿನ್ನನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುತ್ತಾನೆ ಎಂದು. ಈ ಕೆಸರು, ಈ ಎಂಜಲು ಪಾತ್ರೆಗಳು, ನನ್ನ ತಂಗಿಯ ಜೊತೆ, ನನ್ನ ರಕ್ತದ ಜೊತೆ ಈ ವರ್ತನೆಯೇ? ಶಾಂತಿದೇವಿ ತಮ್ಮ ಅಣ್ಣನ ಎದೆಯಲ್ಲಿ ಮುಖ ಅಡಗಿಸಿಕೊಂಡರು ಮತ್ತು ವರ್ಷಗಳಿಂದ ಅದುಮಿಟ್ಟಿದ್ದ ನೋವು ಕಣ್ಣೀರಿನ ಸಮುದ್ರವಾಗಿ ಹರಿಯಿತು. ಅಣ್ಣ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಅಣ್ಣ. ಈ ಜನರು ನನ್ನನ್ನು ಕೊಂದು ಹಾಕುತ್ತಾರೆ. ನನ್ನನ್ನು ಉಳಿಸು ಅಣ್ಣ. ದೂರದಲ್ಲಿ ನಿಂತಿದ್ದ ರೋಹನ್ ಮತ್ತು ಮೀನಾಳ ಅಮಲು ಮತ್ತು ಅಹಂಕಾರದ ಜ್ವರ ಕ್ಷಣಾರ್ಧದಲ್ಲಿ ಇಳಿದು ಹೋಗಿತ್ತು. ಅವರ ಪ್ರಾಣವೇ ಹೋದಂತಾಗಿತ್ತು. ರೋಹನ್ನ ಹಣೆ ಮೇಲೆ ಬೆವರು ಬರಲಾರಂಭಿಸಿತು. ಅವನು ತೊದಲುತ್ತಾ ಮತ್ತು ನಡುಗುತ್ತಾ ಮುಂದೆ ಬಂದನು. ಮಾವಯ್ಯ, ನೀವು ಯಾವಾಗ ಬಂದ್ರಿ? ಇದು ನೀವು ಏನು ಮಾಡುತ್ತಿದ್ದೀರಿ? ನೀವು ತಪ್ಪು ತಿಳಿದುಕೊಳ್ಳುತ್ತಿದ್ದೀರಿ. ಇದು ಕೇವಲ ಚುಪ್. ಭವಾನಿ ಸಿಂಗ್ ಅವರ ಈ ಒಂದು ಭಯಾನಕ ಧ್ವನಿಯು ರೋಹನ್ನ ಗಂಟಲಿನಲ್ಲಿ ಶಬ್ದಗಳನ್ನೇ ಒಣಗಿಸಿಬಿಟ್ಟಿತ್ತು. ಭವಾನಿ ಸಿಂಗ್ ಅವರು ಅಳುತ್ತಿದ್ದ ತಮ್ಮ ತಂಗಿಯನ್ನು ತಮ್ಮ ಗುಮಾಸ್ತನ ಆಸರೆಯಲ್ಲಿ ಬಿಟ್ಟರು. ಅವರು ನಿಧಾನವಾಗಿ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ರೋಹನ್ನ ಕಡೆಗೆ ತಿರುಗಿದರು. ಅವರ ಶೂಗಳ ಕಟ್ ಕಟ್ ಸದ್ದು ಸಾವಿನ ಸಂಕೇತದಂತೆ ಕೇಳಿಸುತ್ತಿತ್ತು. ಅವರ ಮುಖದಲ್ಲಿ ಈಗ ಯಾವುದೇ ಕಣ್ಣೀರು ಇರಲಿಲ್ಲ. ಬದಲಾಗಿ ಸ್ಮಶಾನದಂತಹ ಒಂದು ಭಯಾನಕ ಮತ್ತು ತಣ್ಣನೆಯ ಮೌನವಿತ್ತು. ರೋಹನ್ ಭಯದಿಂದ ಹಿಂದೆ ಸರಿಯಲಾರಂಭಿಸಿದನು. ಅವನ ಉಸಿರಾಟ ಜೋರಾಯಿತು. ಮಾವಯ್ಯ, ನನ್ನ ಮಾತು ಕೇಳಿ, ನಾನು ನಿಮ್ಮ ಸೋದರಳಿಯ. ಭವಾನಿ ಸಿಂಗ್ ಯಾವುದೇ ಉತ್ತರ ನೀಡಲಿಲ್ಲ. ಅವರು ಕಬ್ಬಿಣದಂತಹ ಶಕ್ತಿ ಇರುವ ತಮ್ಮ ಬಲಗೈಯನ್ನು ಗಾಳಿಯಲ್ಲಿ ಮೇಲೆತ್ತಿದರು ಮತ್ತು ತಮ್ಮ ಇಡೀ ಶಕ್ತಿಯನ್ನು, ತಮ್ಮ ಅಸ್ತಿತ್ವದ ಎಲ್ಲ ಕೋಪವನ್ನು ಒಗ್ಗೂಡಿಸಿ ರೋಹನ್ನ ಕೆನ್ನೆಗೆ ಅದೆಷ್ಟು ಜೋರಾಗಿ ಹೊಡೆದರೆಂದರೆ ಅದು ಕೇವಲ ಹೊಡೆತವಾಗಿರಲಿಲ್ಲ, ಬದಲಾಗಿ ಸಿಡಿಲು ಬಡಿದಂತೆ ಇತ್ತು. ಶಬ್ದ ಎಷ್ಟೊಂದು ಭಯಾನಕವಾಗಿತ್ತು ಎಂದರೆ ಮೀನಾ ಕಿರುಚಾಡಿದಳು. ರೋಹನ್ನ 80 kg ತೂಕದ ದೇಹವು ಗಾಳಿಯಲ್ಲಿ ಯಾವುದೋ ಆಟಿಕೆಯಂತೆ ಗಿರಗಿರನೆ ತಿರುಗಿ ನೇರವಾಗಿ ಹಿಂದೆ ಇರಿಸಲಾಗಿದ್ದ ವಿದೇಶಿ ಗಾಜಿನ ದೊಡ್ಡ ಟೇಬಲ್ ಮೇಲೆ ಹೋಗಿ ಬಿದ್ದಿತ್ತು.
ಟೇಬಲ್ ಚೂರು ಚೂರಾಯಿತು ಮತ್ತು ಗಾಜಿನ ಚೂರುಗಳು ರೋಹನ್ನ ದೇಹದೊಳಗೆ ಚುಚ್ಚಿದವು. ರೋಹನ್ನ ದವಡೆ ತನ್ನ ಜಾಗದಿಂದ ಸರಿದು ಹೋಗಿತ್ತು ಮತ್ತು ಅವನ ಬಾಯಿ ಹಾಗೂ ಮೂಗಿನಿಂದ ರಕ್ತದ ಕಾರಂಜಿ ಹೊರಬಂದಿತ್ತು. ರೋಹನ್, ಮೀನಾ ಕಿರುಚುತ್ತಾ ಹುಚ್ಚಿಯಂತೆ ಮುಂದೆ ಬಂದಳು. ಹೌ ಡೇರ್ ಯು! ಅವಳು ಭವಾನಿ ಸಿಂಗ್ ಕಡೆಗೆ ಬೆರಳು ತೋರಿಸಿದಳು. ನನ್ನ ಪತಿಯ ಮೇಲೆ ನೀವು ಹೇಗೆ ಕೈ ಎತ್ತಿದ್ರಿ? ನಮ್ಮ ಮನೆಯೊಳಗೆ ನುಗ್ಗಲು ನೀವು ಯಾರು? ಸೆಕ್ಯೂರಿಟಿ ಗಾರ್ಡ್ಸ್, ಈ ಕಾಡು ಮನುಷ್ಯನನ್ನು ತಳ್ಳಿ ಹೊರಗೆ ಹಾಕಿ. ಭವಾನಿ ಸಿಂಗ್ ನಿಧಾನವಾಗಿ ತಮ್ಮ ಕುತ್ತಿಗೆ ತಿರುಗಿಸಿ ಮೀನಾಳ ಕಡೆಗೆ ಎಂತಹ ಒಂದು ಕ್ರೂರ ದೃಷ್ಟಿಯಿಂದ ನೋಡಿದರೆಂದರೆ ಮೀನಾಳ ಬೆರಳು ಗಾಳಿಯಲ್ಲೇ ಸ್ತಬ್ಧವಾಯಿತು. ಅವಳ ಆತ್ಮವೇ ನಡುಗಿತು. ನಿನ್ನ ಈ ಕಿರುಚಾಟದ ಧ್ವನಿಯನ್ನು ತಗ್ಗಿಸು ಹುಡುಗಿ, ಭವಾನಿ ಸಿಂಗ್ ಹಲ್ಲು ಕಡಿಯುತ್ತಾ ವಿಷಕಾರಿ ಧ್ವನಿಯಲ್ಲಿ ಹೇಳಿದರು. ಇಲ್ಲದಿದ್ದರೆ ಯಾವ ನಾಲಿಗೆಯಿಂದ ನೀನು ನನ್ನ ತಂಗಿಯನ್ನು ಮುದಿ ಎಮ್ಮೆ ಮತ್ತು ಕೆಲಸದಾಳು ಎಂದು ಕರೆಯುವ ಧೈರ್ಯ ಮಾಡಿದೆಯೋ ಅದೇ ನಾಲಿಗೆಯನ್ನು ಬುಡಸಮೇತ ಕತ್ತರಿಸಿ ನಾಯಿಗಳಿಗೆ ಹಾಕುತ್ತೇನೆ. ಭವಾನಿ ಸಿಂಗ್ ಅವರ ಸನ್ನೆ ಸಿಗುತ್ತಿದ್ದಂತೆಯೇ ಅವರ 15 ಜನ ಬಲಿಷ್ಠ ಮತ್ತು ಶಸ್ತ್ರಸಜ್ಜಿತ ಬೌನ್ಸರ್ಗಳು ತಕ್ಷಣ ಕಾರ್ಯಪ್ರವೃತ್ತರಾದರು. ಅವರು ರೋಹನ್ನ ಬಂಗಲೆಯ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಗಳ ಬಂದೂಕು ಮತ್ತು ಲಾಠಿಗಳನ್ನು ರೆಪ್ಪೆ ಮುಚ್ಚಿ ತೆಗೆಯುವುದರೊಳಗೆ ಕಸಿದುಕೊಂಡರು ಮತ್ತು ಅವರನ್ನು ನೆಲದ ಮೇಲೆ ಮೊಣಕಾಲೂರಿ ಕೂರಿಸಿ ಅವರ ತಲೆಗೆ ಗನ್ನಿಟ್ಟರು. ಕ್ಷಣಾರ್ಧದಲ್ಲಿ ಆ ಇಡೀ ವೈಭವದ ಬಂಗಲೆ ಹೈಜಾಕ್ ಆಗಿತ್ತು. ಈಗ ಅಲ್ಲಿ ಕೇವಲ ಠಾಕೂರ್ ಭವಾನಿ ಸಿಂಗ್ ಅವರದ್ದೇ ರಾಜ್ಯವಾಗಿತ್ತು. ಭವಾನಿ ಸಿಂಗ್ ಮುಂದೆ ನಡೆದರು. ಅವರು ಗಾಜಿನ ಚೂರುಗಳು ಮತ್ತು ರಕ್ತದ ನಡುವೆ ಬಿದ್ದಿದ್ದ ರೋಹನ್ನ ಕಾಲರ್ ಹಿಡಿದು ಒಂದೇ ಏಟಿಗೆ ಗಾಳಿಯಲ್ಲಿ ಎಳೆದು ಮೇಲೆತ್ತಿದರು. ರೋಹನ್ನ ಕಾಲುಗಳು ನೆಲದಿಂದ ಮೇಲೆದ್ದಿದ್ದವು. ನಿನಗೆ ಜನ್ಮ ನೀಡಿದ ತಾಯಿಗೆ ನೀನು ಒದೆಯುತ್ತೀಯಾ? ಭವಾನಿ ಸಿಂಗ್ ಅವರ ಕಣ್ಣುಗಳಿಂದ ಬೆಂಕಿ ಸುರಿಯುತ್ತಿತ್ತು. ಯಾವ ಹೆಣ್ಣು ತನ್ನ ರಕ್ತವನ್ನೇ ಹಾಲನ್ನಾಗಿ ಉಣಿಸಿ ತನ್ನ ಹೊಟ್ಟೆ ಕಟ್ಟಿ ನಿನಗೆ ಓದಿಸಿದಳೋ ಅವಳಿಗೆ ನೀನು ಹೋಳಿಯ ದಿನ ಕೆಸರಿನಲ್ಲಿ ಸ್ನಾನ ಮಾಡಿಸುತ್ತೀಯಾ? ನನ್ನ ತಂಗಿಯ ಗರ್ಭದಿಂದ ಹುಟ್ಟುವ ಮಗ ಒಬ್ಬ ಮನುಷ್ಯನಾಗಿರುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ನೀನು ಕೇವಲ ಗಲೀಜಿನಲ್ಲಿ ಬೆಳೆಯುವ ಒಂದು ಕೀಟ. ರೋಹನ್ನ ಬಾಯಿಂದ ರಕ್ತ ಮತ್ತು ಗಾಜಿನ ಚೂರುಗಳು ಬೀಳುತ್ತಿದ್ದವು. ಅವನು ಉಸಿರಾಡಲು ಒದ್ದಾಡುತ್ತಿದ್ದನು. ಅವನು ಅಳುತ್ತಾ ರಕ್ತ ಉಗುಳುತ್ತಾ ಬೇಡಿಕೊಂಡನು. ಮಾವಯ್ಯ, ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಬಿಟ್ಟು ಬಿಡಿ. ಇದೆಲ್ಲವನ್ನು ಮೀನಾ ಮಾಡಿಸಿದ್ದು. ಕ್ಷಮೆಯೇ? ಭವಾನಿ ಸಿಂಗ್ ಒಂದು ಭಯಾನಕ ನಗು ನಕ್ಕರು. ಅದು ಸಾವಿಗಿಂತಲೂ ಹೆಚ್ಚು ಭಯಾನಕವಾಗಿತ್ತು. ಅವರು ರೋಹನ್ನ ಕುತ್ತಿಗೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಚುಕಿದರು. ಕ್ಷಮೆಯನ್ನು ದೇವರು ನೀಡುತ್ತಾನೆ ಕೀಟವೇ. ನಾನು ರಾಜಪೂತ. ನಾನು ಕೇವಲ ಲೆಕ್ಕಾಚಾರ ಮಾಡುತ್ತೇನೆ ಅಷ್ಟೇ. ಭವಾನಿ ಸಿಂಗ್ ಗಾಳಿಯಲ್ಲಿ ತೂಗಾಡುತ್ತಿದ್ದ ರಕ್ತ ಮತ್ತು ಗಾಜಿನಿಂದ ಕೂಡಿದ ರೋಹನನ್ನು ಒಂದೇ ಏಟಿಗೆ ಕೆಳಕ್ಕೆ ನೆಲಕ್ಕೆ ಅಪ್ಪಳಿಸಿದರು. ಯಾವುದೋ ಕಸಾಯಿ ಸತ್ತ ಪ್ರಾಣಿಯನ್ನು ಎಸೆದಂತೆ ಅವನನ್ನು ಎಸೆದರು. ರೋಹನ್ನ ದೇಹವು ಆ ತಣ್ಣನೆಯ ಮತ್ತು ಕೆಸರು ತುಂಬಿದ ಇಟಾಲಿಯನ್ ಮಾರ್ಬಲ್ ಮೇಲೆ ಬಿದ್ದಿತು. ಅವನ ಪಕ್ಕೆಲುಬುಗಳಲ್ಲಿ ಭೀಕರ ನೋವು ಉಂಟಾಯಿತು ಮತ್ತು ಅವನು ನೋವಿನಿಂದ ನರಳುತ್ತಾ ತನ್ನದೇ ರಕ್ತವನ್ನು ನುಂಗಲಾರಂಭಿಸಿದನು. ಭವಾನಿ ಸಿಂಗ್ ತಮ್ಮ ಸಿಂಹದಂಥ ಕೆಂಪು ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿ ನೋಡಿದರು ಮತ್ತು ತಮ್ಮ ಹಿಂದೆ ನಿಂತಿದ್ದ ಚೀಫ್ ಲಾಯರ್ಗೆ ಕೇವಲ 2 ಬೆರಳುಗಳಿಂದ ಸನ್ನೆ ಮಾಡಿದರು. ವಕೀಲ ತಕ್ಷಣ ತನ್ನ ಕಪ್ಪು ಬ್ರೀಫ್ ಕೇಸ್ ತೆರೆದು ಮುಂದೆ ಬಂದನು. ರೋಹನ್. ಭವಾನಿ ಸಿಂಗ್ ಅವರ ಧ್ವನಿಯಲ್ಲಿ ಈಗ ಕಿರುಚಾಟವಿರಲಿಲ್ಲ, ಬದಲಾಗಿ ಒಂದು ತಣ್ಣನೆಯ ವಿಷವಿತ್ತು. ಅದು ನೇರವಾಗಿ ರೋಹನ್ನ ರಕ್ತವನ್ನೇ ಹೆಪ್ಪುಗಟ್ಟಿಸುತ್ತಿತ್ತು. ನೀನು ಕಟ್ಟಿರುವ ಈ ರೋಹನ್ ಇಂಡಸ್ಟ್ರೀಸ್, ನೀನು ನಿರ್ಮಿಸಿರುವ ಈ ಕೋಟ್ಯಾಂತರ ಬೆಲೆಯ ಗಾಜಿನ ಅರಮನೆ, ಯಾವುದರಲ್ಲಿ ಕುಳಿತು ನೀನು ವಿದೇಶಿ ಮದ್ಯ ಕುಡಿಯುತ್ತಾ ನಿನಗೆ ಜನ್ಮ ನೀಡಿದ ತಾಯಿಯ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದೀಯೋ, ಇದೆಲ್ಲವೂ ನಿನ್ನ ಪರಿಶ್ರಮ ಎಂದು ನಿನಗೆ ಅನಿಸುತ್ತದೆಯೇ? ರೋಹನ್ ನೋವಿನಿಂದ ನರಳುತ್ತಾ ತನ್ನ ಮಸುಕಾದ ಕಣ್ಣುಗಳಿಂದ ಸೋದರ ಮಾವನನ್ನು ನೋಡುತ್ತಿದ್ದನು. ನೀನು ನಿನ್ನ ತಾಯಿಯನ್ನು ಅನಕ್ಷರಸ್ಥೆ, ಹಳ್ಳಿಯವಳು ಮತ್ತು ಭಿಕ್ಷುಕಿ ಎಂದು ಭಾವಿಸಿ ಅವಳಿಗೆ ಕೆಸರಿನಲ್ಲಿ ಸ್ನಾನ ಮಾಡಿಸುತ್ತೀಯಲ್ಲವೇ? ಭವಾನಿ ಸಿಂಗ್ ವಕೀಲನ ಕೈಯಿಂದ ಒಂದು ದಪ್ಪನೆಯ ಕಾನೂನು ಫೈಲ್ ಎಳೆದುಕೊಂಡರು ಮತ್ತು ಅದನ್ನು ಜೋರಾಗಿ ರೋಹನ್ನ ರಕ್ತಸಿಕ್ತ ಮುಖಕ್ಕೆ ಎಸೆದರು. ಓದು ಇದನ್ನು. ನಿನ್ನ ಈ ದುರಾಸೆಯ ಮತ್ತು ಕುರುಡು ಕಣ್ಣುಗಳಿಂದ ಓದು. ಭವಾನಿ ಸಿಂಗ್ ಜೋರಾಗಿ ಗರ್ಜಿಸಿದರು. ಫೈಲ್ನ ಪುಟಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ಅವುಗಳಲ್ಲಿ ಕೆಂಪು ಸೀಲು ಮತ್ತು ಸ್ಟ್ಯಾಂಪ್ ಪೇಪರ್ಗಳಿದ್ದವು. ರೋಹನ್ ನಡುಗುತ್ತಿರುವ ರಕ್ತಸಿಕ್ತ ಕೈಗಳಿಂದ ಒಂದು ಪುಟವನ್ನು ಎತ್ತಿಕೊಂಡನು. ಅದರಲ್ಲಿ ಬರೆದಿದ್ದನ್ನು ಓದುತ್ತಿದ್ದಂತೆ ರೋಹನ್ನ ಉಸಿರಾಟ ಗಂಟಲಲ್ಲೇ ಸಿಲುಕಿಕೊಂಡಿತು. ಅವನ ಮೆದುಳಿನ ನರಗಳು ಸಿಡಿಯುವಂತಾದವು. 10 ವರ್ಷಗಳ ಹಿಂದೆ. ಭವಾನಿ ಸಿಂಗ್ ತಮ್ಮ ಬೆರಳನ್ನು ರೋಹನ್ನ ಎದೆಗೆ ಚುಚ್ಚುತ್ತಾ ಹೇಳಿದರು. ಯಾವಾಗ ನೀನು ಒಂದು ಸಾಮಾನ್ಯ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೆಯೋ ಮತ್ತು ಅಚಾನಕ್ಕಾಗಿ ನಿನಗೆ ಬಿಸ್ನೆಸ್ ಶುರು ಮಾಡಲು 50 ಕೋಟಿ ಅನಾಮಧೇಯ ಫಂಡಿಂಗ್ ಸಿಕ್ಕಿತೋ, ಅದನ್ನು ಯಾವುದೇ ವಿದೇಶಿ ಹೂಡಿಕೆದಾರರು ನೀಡಿರಲಿಲ್ಲ. ಆ 50 ಕೋಟಿಯ ಭಿಕ್ಷೆಯನ್ನು ನಿನ್ನ ಇದೇ ಸೋದರ ಮಾವ ನಿನ್ನ ಮಡಿಲಿಗೆ ಹಾಕಿದ್ದನು. ಮೀನಾ ಇದುವರೆಗೆ ತನ್ನ ಒಡೆದ ಅಹಂಕಾರದೊಂದಿಗೆ ದೂರ ನಿಂತು ನಡುಗುತ್ತಿದ್ದವಳು ಇದನ್ನು ಕೇಳುತ್ತಲೇ ಆಘಾತದಿಂದ ಸ್ತಬ್ಧಳಾದಳು. ನಾನು ಆ 50 ಕೋಟಿಯನ್ನು
ನೀನು ನನ್ನ ತಂಗಿಯನ್ನು ಕೆಲಸದಾಳನ್ನಾಗಿ ಮಾಡಲಿ ಎಂದು ನೀಡಿರಲಿಲ್ಲ. ಭವಾನಿ ಸಿಂಗ್ ಅವರ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಿತ್ತು. ನಾನು ಆ ಹಣವನ್ನು ನನ್ನ ತಂಗಿ ಶಾಂತಿಯ ಹೆಸರಿನಲ್ಲಿ ಹೂಡಿಕೆ ಮಾಡಿದ್ದೆ. ಈ ಕಾಗದವನ್ನು ಗಮನವಿಟ್ಟು ನೋಡು. ಈ ರೋಹನ್ ಇಂಡಸ್ಟ್ರೀಸ್ನ ಈ ಕೋಟ್ಯಾಂತರ ಬೆಲೆಯ ಬಂಗಲೆಯ ಮತ್ತು ನಿನ್ನ ಬ್ಯಾಂಕಿನಲ್ಲಿರುವ ಪ್ರತಿಯೊಂದು ಪೈಸೆಯ 80% ಪಾಲುದಾರಿಕೆ ಮತ್ತು ಮಾಲೀಕತ್ವದ ಹಕ್ಕು ಇಂದಿಗೂ ನನ್ನ ತಂಗಿ ಶಾಂತಿ ದೇವಿಯ ಹೆಸರಿನಲ್ಲಿದೆ. ನೀನು ಇಲ್ಲಿ ಯಾವ ಮಾಲೀಕನೂ ಅಲ್ಲ ರೋಹನ್. ನೀನು ಕೇವಲ ನನ್ನ ತಂಗಿ ಎಸೆದ ತುತ್ತಿನ ಮೇಲೆ ಬೆಳೆಯುತ್ತಿರುವ 2 ಕಾಸಿನ ಕೆಲಸಗಾರ ಅಷ್ಟೇ. ಏನು 80% ಷೇರುಗಳೇ? ಮೀನಾಳ ಬಾಯಿಂದ ಒಂದು ನಿರ್ಜೀವ ಪಿಸು ಮಾತು ಹೊರಬಂತು. ಅವಳ ಪಾದದ ಕೆಳಗಿನ ನೆಲ ಮಾತ್ರವಲ್ಲ, ಇಡೀ ಆಕಾಶವೇ ಜಾರಿದಂತಾಯಿತು. ಅವಳ ಆ ಹೈ ಕ್ಲಾಸ್ ಜೀವನ, ಆ ದುಬಾರಿ ಮದ್ದೆ, ಆ ಕಿಟಿ ಪಾರ್ಟಿಯ ಪ್ರತಿಷ್ಠೆ ಎಲ್ಲ ಒಂದು ಕ್ಷಣದಲ್ಲಿ ಗಾಜಿನಂತೆ ಚೂರು ಚೂರಾಗಿತ್ತು. ಭವಾನಿ ಸಿಂಗ್ ಹೇಳಿದರು, ಹೌದು, ನೀವಿಬ್ಬರು ನನ್ನ ತಂಗಿ ಎಸೆದ ತುತ್ತಿನ ಮೇಲೆ ಬದುಕುತ್ತಿರುವ ಭಿಕ್ಷುಕರು. ಮತ್ತು ಇಂದು ಇದೇ ಕ್ಷಣದಲ್ಲಿ ನಾನು ಈ ಭಿಕ್ಷುಕರನ್ನು ನಿಮ್ಮ ಅಸಲಿ ಯೋಗ್ಯತೆ ಇರುವ ಜಾಗಕ್ಕೆ ಕಳುಹಿಸುತ್ತಿದ್ದೇನೆ. ಭವಾನಿ ಸಿಂಗ್ ತಮ್ಮ ಕೋಟ್ನಿಂದ ಸ್ಯಾಟಲೈಟ್ ಫೋನ್ ತೆಗೆದು ಸ್ಪೀಕರ್ ಆನ್ ಮಾಡಿ ಲಂಡನ್ನಲ್ಲಿದ್ದ ತಮ್ಮ ಸೆಕ್ರೆಟರಿಗೆ ಕಾಲ್ ಮಾಡಿದರು. ಇಡೀ ಲಾನ್ನಲ್ಲಿ ಆ ಕಾಲ್ನ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಮೈಕಲ್, ಭವಾನಿ ಸಿಂಗ್ ತಣ್ಣನೆ ಮತ್ತು ಕ್ರೂರ ಧ್ವನಿಯಲ್ಲಿ ಆದೇಶ ನೀಡಿದರು. ಭಾರತದ ರೋಹನ್ ಇಂಡಸ್ಟ್ರೀಸ್ ಎಲ್ಲ ವೈಯಕ್ತಿಕ ಮತ್ತು ಬಿಸ್ನೆಸ್ ಬ್ಯಾಂಕ್ ಖಾತೆಗಳನ್ನು ಇದೇ ಸೆಕೆಂಡ್ ಫ್ರೀಜ್ ಮಾಡು. ಬೋರ್ಡ್ ಆಫ್ ಡೈರೆಕ್ಟರ್ಸ್ನಿಂದ ರೋಹನ್ನ ಹೆಸರನ್ನು ಶಾಶ್ವತವಾಗಿ ಅಳಿಸಿಹಾಕು ಮತ್ತು ನಗರದ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಈ ಬಂಗಲೆಯನ್ನು ಈಗಲೇ ಸೀಲ್ ಮಾಡಿಸು. ಬೇಡ ಮಾವಯ್ಯ, ಬೇಡ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ರೋಹನ್ ತನ್ನ ಮುರಿದ ಪಕ್ಕೆಲುಬುಗಳ ನೋವಿನಲ್ಲೇ ತೆವಳುತ್ತಾ ಭವಾನಿ ಸಿಂಗ್ ಅವರ ಪಾದಗಳಿಗೆ ಬಿದ್ದನು. ಅವನು ಬೇಡಿಕೊಳ್ಳಲಾರಂಭಿಸಿದನು. ನನ್ನನ್ನು ಬಿಕಾರಿ ಮಾಡಬೇಡಿ ಮಾವಯ್ಯ. ನಾನು ಬೀದಿಗೆ ಬಂದು ಬಿಡುತ್ತೇನೆ. ನನ್ನ ಬಳಿ ಇರುವುದೆಲ್ಲ ಲೂಟಿಯಾಗಿ ಹೋಗುತ್ತದೆ. ನಾನು ನಿಮ್ಮ ಸೋದರಳಿಯ. ನನಗೆ ಒಂದು ಅವಕಾಶ ಕೊಡಿ. ಮೀನಾಳ ಅಹಂಕಾರ ಈಗ ಬೂದಿಯಾಗಿತ್ತು. ಅವಳು ಕೂಡ ಮೊಣಕಾಲೂರಿ ತೆವಳುತ್ತಾ ಶಾಂತಿದೇವಿಯ ಬಳಿ ಬಂದಳು. ಅವಳು ಶಾಂತಿದೇವಿಯ ಕೆಸರುಮಯ ಪಾದಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಂಡಳು. ಅತ್ತೆಮ್ಮ, ಅತ್ತೆಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ಬಹಳ ದೊಡ್ಡ ಪಾಪವಾಗಿದೆ. ನಾನು ನಿಮ್ಮ ಮಗಳಿದ್ದಂತೆ ಅತ್ತೆಮ್ಮ. ನಿಮ್ಮ ಅಣ್ಣನನ್ನು ತಡೆಯಿರಿ. ನಾವು ಭಿಕ್ಷುಕರಾಗಿ ಬಿಡುತ್ತೇವೆ. ಮೀನಾ ಬಿಕ್ಕಳಿಸಿ ಅಳುತ್ತಾ ಮೊಸಳೆ ಕಣ್ಣೀರು ಸುರಿಸಲಾರಂಭಿಸಿದಳು. ಆದರೆ ಶಾಂತಿದೇವಿ ಈಗ ಅಸಹಾಯಕ ಮತ್ತು ದುರ್ಬಲ ಮಹಿಳೆಯಾಗಿರಲಿಲ್ಲ. ಬೆಳಿಗ್ಗೆಯವರೆಗೆ ಮಗನಿಗಾಗಿ ಮಾಲ್ಪುವಾ ತಯಾರಿಸುತ್ತಿದ್ದ ಅವರೊಳಗಿನ ತಾಯ್ತನ ಈಗ ತಮ್ಮ ಅಣ್ಣನ ಈ ಭಯಾನಕ ರೂಪವನ್ನು ಕಂಡು ಒಂದು ಕಠಿಣ ಬಂಡೆಯಾಗಿ ಮಾರ್ಪಟ್ಟಿತ್ತು. ಶಾಂತಿದೇವಿ ತಮ್ಮ ಕೆಸರುಮಯ ಪಾದವನ್ನು ಒಂದು ಜೋರಾದ ಹೊಡೆತದೊಂದಿಗೆ ಮೀನಾಳ ಕೈಗಳಿಂದ ಹಿಂದೆ ಎಳೆದುಕೊಂಡರು. ಯಾವುದೋ ಗಲೀಜು ಕೀಟವನ್ನು ಕೊಡವಿದಂತೆ. ನೀನು ನನ್ನ ಮಗಳಲ್ಲ, ಸೊಸೆ. ಶಾಂತಿದೇವಿಯ ಧ್ವನಿಯಲ್ಲಿ ಎಂತಹ ಒಂದು ಕಹಿ ಇತ್ತೆಂದರೆ ಅದು ಮೀನಾಳ ಆತ್ಮವನ್ನೇ ನಡುಗಿಸಿತು. ಮತ್ತು ಈ ರೋಹನ್ ನನ್ನ ಮಗನಲ್ಲ. ಯಾವ ಹೆಣ್ಣು 60 ವರ್ಷದ ತಾಯಿಗೆ ಕೆಸರು ಮತ್ತು ಕೊಳಕು ನೀರಿನಲ್ಲಿ ಸ್ನಾನ ಮಾಡಿಸಿ ನಗುತ್ತಾಳೋ ಅವಳು ಈ ಪ್ರಪಂಚದಲ್ಲಿ ಯಾರ ಮಗಳೂ ಆಗಿರಲು ಸಾಧ್ಯವಿಲ್ಲ. ಇಂದು ನನ್ನ ಪಾಲಿಗೆ ನೀವಿಬ್ಬರು ಅದೇ ಕೆಸರಿನಲ್ಲಿ ಹೂತು ಹೋಗಿದ್ದೀರಿ. ಭವಾನಿ ಸಿಂಗ್ ತಮ್ಮ ತಂಗಿಯ ಮಾತನ್ನು ಕೇಳಿದರು ಮತ್ತು ಅವರ ಮುಖದಲ್ಲಿ ಒಂದು ಕ್ರೂರ ನಗು ಮೂಡಿತು. ಅವರು ತಮ್ಮ ಬೌನ್ಸರ್ಗಳ ಕಡೆಗೆ ನೋಡಿ ಒಂದು ಸನ್ನೆ ಮಾಡಿದರು. ಅದು ರೋಹನ್ ಮತ್ತು ಮೀನಾಳ ಉಳಿದಿದ್ದ ಸ್ವಲ್ಪ ಗೌರವವನ್ನು ಹರಾಜು ಹಾಕುವಂತಿತ್ತು. ಇವರಿಬ್ಬರ ಮೈಮೇಲಿರುವ ಈ ಲಕ್ಷಾಂತರ ರೂಪಾಯಿಯ ಡಿಸೈನರ್ ಬಟ್ಟೆಗಳು, ಈ ಚಿನ್ನದ ಗಡಿಯಾರಗಳು ಮತ್ತು ವಜ್ರದ ಹಾರಗಳು, ಇವೆಲ್ಲವೂ ನನ್ನ ತಂಗಿಯ ಹಣದಿಂದ ಬಂದವುಗಳು. ಭವಾನಿ ಸಿಂಗ್ ಗರ್ಜಿಸುತ್ತಾ ಹೇಳಿದರು. ಇವರ ಮೈಮೇಲಿರುವ ಈ ಎಲ್ಲ ದುಬಾರಿ ಬಟ್ಟೆಗಳನ್ನು ಮತ್ತು ಆಭರಣಗಳನ್ನು ಎಳೆದು ಕಿತ್ತು ಹಾಕಿ ಮತ್ತು ಇವರನ್ನು ಎಳೆದುಕೊಂಡು ಹೋಗಿ ಅದೇ ಕೆಸರು, ಅದೇ ಕೊಳಕು ನೀರು ಮತ್ತು ಅದೇ ಎಂಜಲು ಪಾತ್ರೆಗಳ ರಾಶಿಯ ಮಧ್ಯೆ ಕೂರಿಸಿ. ನೋ, ಪ್ಲೀಸ್, ಬೇಡ. ಮೀನಾ ಜೋರಾಗಿ ಕಿರುಚಿದಳು. ಆದರೆ ಬೌನ್ಸರ್ಗಳು ಒಂದು ಕ್ಷಣವೂ ತಡ ಮಾಡಲಿಲ್ಲ. ಅವರು ರೋಹನ್ ಮತ್ತು ಮೀನಾ ಕಾಲರ್ ಹಾಗೂ ಕೂದಲನ್ನು ಹಿಡಿದರು. ಅವರ ಕೈಗಳಲ್ಲಿದ್ದ ಲಕ್ಷಾಂತರ ಬೆಲೆಯ ರೋಲೆಕ್ಸ್ ಗಡಿಯಾರಗಳು, ಕೊರಡಲ್ಲಿದ್ದ ವಜ್ರದ ಹಾರಗಳು ಮತ್ತು ಚಿನ್ನದ ಚೈನ್ಗಳನ್ನು ಕಿತ್ತುಕೊಳ್ಳಲಾಯಿತು. ಬೌನ್ಸರ್ಗಳು ಅವರಿಬ್ಬರನ್ನು ಪ್ರಾಣಿಗಳಂತೆ ಎಳೆದುಕೊಂಡು ಹೋಗಿ ಸರಿಯಾಗಿ ಅದೇ ಜಾಗದಲ್ಲಿ ನೆಲಕ್ಕೆ ಅಪ್ಪಳಿಸಿದರು. ಮೀನಾಳ ದುಬಾರಿ ಡಿಸೈನರ್ ಗೌನ್ ಕೆಸರುಮಯವಾಯಿತು. ರೋಹನ್ ರಕ್ತ ಮತ್ತು ಕಸದ ರಾಶಿಯಲ್ಲಿ ಒದ್ದಾಡುತ್ತಿದ್ದನು. ಇಬ್ಬರೂ ನೆಲದ ಮೇಲೆ ಕುಳಿತು ಮಕ್ಕಳಂತೆ ಅಳುತ್ತಿದ್ದರು. ಅಷ್ಟರಲ್ಲಿ ಭವಾನಿ ಸಿಂಗ್ ಮೆಲ್ಲಗೆ ನಡೆಯುತ್ತಾ ಅವರ ಬಳಿ ಬಂದರು. ಅವರ ಕೈಯಲ್ಲಿ ಅದೇ ಪ್ಲಾಸ್ಟಿಕ್ ಬಕೆಟ್ ಇತ್ತು. ಅದರಲ್ಲಿ ಗಲೀಜು ನೀರು, ಕೆಸರು ಮತ್ತು ವಾಸನೆ ಬರುವ ಕಸ ಅರ್ಧದಷ್ಟು ತುಂಬಿತ್ತು. ರೋಹನ್ ಹೆದರಿದ ಕಣ್ಣುಗಳಿಂದ ಮೇಲೆ ನೋಡಿದ. ಮಾಮಯ್ಯ, ಬೇಡ. ಭವಾನಿ ಸಿಂಗ್ ಒಂದು ಕ್ಷಣವೂ ದಯೆ ತೋರದೆ ಆ ಇಡೀ ಬಕೆಟ್ ನೀರನ್ನು ತಮ್ಮ ಪೂರ್ಣ ಶಕ್ತಿಯಿಂದ ರೋಹನ್ ಮತ್ತು ಮೀನಾ ತಲೆ ಮೇಲೆ ಸುರಿಸಿದರು. ಆ ಎಲ್ಲ ಕೊಳಕು ನೀರು, ಕೆಸರು ಮತ್ತು ಕಸ ಅವರಿಬ್ಬರ ಬಾಯಿ, ಕಣ್ಣು ಮತ್ತು ಕೂದಲೊಳಗೆ ತುಂಬಿಕೊಂಡಿತ್ತು. ಮೀನಾಳ ಚೀರಾಟ ಆ ಗಲೀಜು ನೀರಿನಲ್ಲಿ ಅಡಗಿ ಹೋಯಿತು.
ರೋಹನ್ ಕೆಮ್ಮುತ್ತಾ ಕೆಸರನ್ನು ಉಗುಳಲಾರಂಭಿಸಿದನು. ಭವಾನಿ ಸಿಂಗ್ ಆ ಖಾಲಿ ಬಕೆಟನ್ನು ಅವರ ಮುಖಕ್ಕೆ ಎಸೆದರು ಮತ್ತು ಹೇಳಿದರು, ಹ್ಯಾಪಿ ಹೋಳಿ ಅಳಿಯಂದಿರೆ. ಭವಾನಿ ಸಿಂಗ್ ಅವರ ಅಟ್ಟಹಾಸ ಇಡೀ ಆಕಾಶದಲ್ಲಿ ಮೊಳಗಿತು. ಇದೇ ನಿನ್ನ ಮತ್ತು ನಿನ್ನ ಈ ಹೆಂಡತಿಯ ಯೋಗ್ಯತೆಯ ಬಣ್ಣ. ಇಂದಿನ ನಂತರ ಒಂದು ವೇಳೆ ನೀನು ನಿನ್ನ ಈ ಗಲೀಜು ನಾಲಿಗೆಯಿಂದ ನನ್ನ ತಂಗಿ ಶಾಂತಿಯ ಹೆಸರನ್ನು ಎತ್ತಲು ಧೈರ್ಯ ಮಾಡಿದರೆ, ನಾನು ಆಣೆ ಮಾಡಿ ಹೇಳುತ್ತೇನೆ, ನಾನು ನಿಮ್ಮಿಬ್ಬರನ್ನು ಇದೇ ನಗರದ ಕೆಸರು ಮಣ್ಣಿನಲ್ಲಿ ಜೀವಂತವಾಗಿ ಹೂತು ಹಾಕುತ್ತೇನೆ ಮತ್ತು ನಿಮ್ಮ ಅಸ್ಥಿಪಂಜರಗಳು ಯಾರಿಗೂ ಸಿಗದಂತೆ ಮಾಡುತ್ತೇನೆ. ಭವಾನಿ ಸಿಂಗ್ ತಿರುಗಿ ತಮ್ಮ ತಂಗಿಯ ಕೈ ಹಿಡಿದರು ಮತ್ತು ಅವಳನ್ನು ಆ ನರಕದಿಂದ ಶಾಶ್ವತವಾಗಿ ಮುಕ್ತಗೊಳಿಸಿ ತಮ್ಮ ಜೊತೆ ಕರೆದೊಯ್ದರು. ಹಿಂದೆ ಉಳಿದ ರೋಹನ್ ಮತ್ತು ಮೀನಾ ತಮ್ಮದೇ ಮನೆಯ ಕಸದ ರಾಶಿಯಲ್ಲಿ ತಮ್ಮದೇ ಕರ್ಮಗಳ ಕೆಸರಿನಲ್ಲಿ ಶಾಶ್ವತವಾಗಿ ಕೊಳೆಯಲ್ಪಟ್ಟರು. ಅದರ ನಂತರ ಭವಾನಿ ಸಿಂಗ್ ತಮ್ಮ ತಂಗಿ ಶಾಂತಿಯ ಬಳಿ ಬಂದರು. ಅವರು ತಮ್ಮ ರೇಷ್ಮೆ ಕರ್ಚಿಪ್ನಿಂದ ಶಾಂತಿದೇವಿಯ ಮುಖದ ಕೆಸರನ್ನು ಒರೆಸಿದರು ಮತ್ತು ಅವಳ ಹಣೆಗೆ ಮುತ್ತಿಟ್ಟರು. ನಡಿ ಮಗಳೇ, ನಿನ್ನ ಮನೆಗೆ ಹೋಗೋಣ. ಇಂದಿನಿಂದ ನೀನು ನನ್ನ ಮನೆಯಲ್ಲಿ ರಾಣಿಯಾಗಿ ಇರುತ್ತೀಯ. ನಿನ್ನ ಈ ಅಣ್ಣ ಇನ್ನೂ ಬದುಕಿದ್ದಾನೆ. ಭವಾನಿ ಸಿಂಗ್ ತಮ್ಮ ತಂಗಿಯನ್ನು ಪೂರ್ಣ ಗೌರವದೊಂದಿಗೆ ತಮ್ಮ ಲಕ್ಸುರಿ ಕಾರಿನಲ್ಲಿ ಕೂರಿಸಿದರು. ಕಾರುಗಳ ಸಾಲು ಅದೇ ವೈಭವದೊಂದಿಗೆ ವಾಪಸ್ ತಿರುಗಿತು. ಹಿಂದೆ ಉಳಿದ ರೋಹನ್ ಮತ್ತು ಮೀನಾ ಕೆಸರಿನಲ್ಲಿ ಅಂಟಿಕೊಂಡು ಬಿಕ್ಕಳಿಸಿ ಅಳುತ್ತಿದ್ದರು. ಅವಳ ಆ ಕೋಟ್ಯಾಂತರ ಬೆಲೆಯ ರೈನ್ ಡಾನ್ಸ್, ಅವರ ಅಹಂಕಾರ, ಅವರ ಬಂಗಲೆ ಎಲ್ಲವೂ ಕ್ಷಣಾರ್ಧದಲ್ಲಿ ಬೂದಿಯಾಗಿತ್ತು. ಈಗ ಅವರ ಬಳಿ ತಾಯಿಯೂ ಇಲ್ಲ, ಸಂಪತ್ತೂ ಇಲ್ಲ ಮತ್ತು ಗೌರವವೂ ಇಲ್ಲ. ಒಬ್ಬ ಅಸಹಾಯಕ ಮನುಷ್ಯ ಅತ್ತಾಗ ಅವನ ಧ್ವನಿಯನ್ನು ನೇರವಾಗಿ ದೇವರು ಕೇಳುತ್ತಾನೆ. ಆದರೆ ಒಬ್ಬ ಅಸಹಾಯಕ ತಂಗಿ ಅತ್ತಾಗ ದೇವರು ಅವಳಿಗೆ ನ್ಯಾಯ ನೀಡಲು ಯಾವುದಾದರೊಂದು ರೂಪದಲ್ಲಿ ಒಬ್ಬ ಅಣ್ಣನನ್ನು ಖಂಡಿತವಾಗಿ ಕಳುಹಿಸುತ್ತಾನೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಅಳಿಸುತ್ತಾರೋ ಅವರ ಸರ್ವನಾಶವು ಅವರದೇ ಮನೆಯ ಅಂಗಳದಲ್ಲಿ ಶುರುವಾಗುತ್ತದೆ. ಈ ಕತೆ ನಿಮ್ಮ ಹೃದಯ ಮುಟ್ಟಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಹಿರಿಯರನ್ನು ಗೌರವಿಸಿ ಎಂದು ಬರೆಯಿರಿ. ಧನ್ಯವಾದಗಳು.